ಮಾಡುವಂತ ದೇವರು ನಮ್ಮ ದೇವರು. ಪ್ರೈಸ್ ಲಾರ್ಡ್. ಎಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ಳ್ರಿ. ಕರ್ತನು ನಮ್ಮೆಲ್ಲರ ಸಂಗಡ ಮಾತಾಡಲಿ, ವಿಶೇಷವಾಗಿ ಕುಟುಂಬದ ಸಂಗಡ ದೇವರು ಮಾತಾಡಲಿ. ಹಲ್ಲೆಲೂಯಾ. ಈ ಕುಟುಂಬಕ್ಕೆ ದೇವರು ಕೊಟ್ಟಿರುವಂತ ಆಲೋಚನೆ ಅಥವಾ ವಾಗ್ದಾನ ಅಥವಾ ಪ್ರವಾದನೆ, ಇದು ನಿನ್ನ ಬಲಹೀನತೆಯನ್ನು ನೀಗಿಸಿ ಬಲದಿಂದ ತುಂಬಿಸಿ ಉನ್ನತವಾಗಿ ಹೇರುವಂತೆ ಮತ್ತು ಉನ್ನತವಾಗಿ ಹಾರುವಂತೆ ನಾನು ಮಾಡ್ತೀನಿ ಅಂತ ದೇವರು ಹೇಳಿದ್ದಾರೆ. ನಿನ್ನಲ್ಲಿರುವಂಥ ಬಲಹೀನಪಡಿಸುವಂಥ ಕೆಲವೊಂದು ರೆಕ್ಕೆಗಳನ್ನು ತೆಗೆದುಹಾಕಿ ಒಂದು ಹೊಸ ಫಲವನ್ನು ಕೊಟ್ಟು ಯಾವ ಜಾಗದಿಂದ ಮೇಲಕ್ಕೆ ಏರ್ಲಿಕ್ಕೆ ಆಗ್ತಾ ಇಲ್ವೋ ಆ ಜಾಗದಿಂದ ಮೇಲಕ್ಕೆ ಹಾರಿಸ್ಲಿಕ್ಕಾಗಿ ಕರ್ತನ ಮುಂಬರುವ ದಿನಗಳಲ್ಲಿ ಈ ಕುಟುಂಬವನ್ನ ಕಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಕುಟುಂಬಕ್ಕೆ ದೇವರು ಕೊಟ್ಟಿರುವಂತ ಆಲೋಚನೆ. ಏನು, ಯಾವ ಜಾಗದಿಂದ ನಿನ್ನ ಕೈಯಲ್ಲಿ ಹಾರ್ಲಿಕ್ಕೆ ಆಗ್ತಲ್ವೋ ಆ ಜಾಗದಿಂದ ನಾನು ಈ ವರ್ಷ ನಿನ್ನನ್ನು ಏರಿಸುವುದಕ್ಕಾಗಿ ಹೋಗ್ತಾ ಇದ್ದೇನೆ, ಆರಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅದು ಅನೇಕರು ಕಾಣ್ತಾರೆ ಅಂತ ಹೇಳಿ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಸರಿ, ದೇವರು ಕೊಟ್ಟಿರುವಂಥ ವಾಕ್ಯದ ಕಡೆಗೆ ನಾವು ಓಡಿ ಬರೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ ಅದರ 31ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹೊಸ ಫಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು ನಡೆದು ಬಾಳಲರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ದೇವರು ಈ ಕುಟುಂಬಕ್ಕೆ ಈ ವರ್ಷ ಕೊಡ್ತಾ ಇರುವಂತ ವಾಗ್ದಾನ. ಅಂದ್ರೆ ನನ್ನ ದೇವ್ರ ಸಮೂಹದಲ್ಲಿ ಕೇಳಿದೆ, ಅಪ್ಪ ಈ ಕುಟುಂಬಕ್ಕೆ ನೀವೇನು ಆಲೋಚನೆ ಕೊಡ್ತೀರಿ, ನಿಮ್ ಮಾತಾಡೋ ಸ್ವಾಮಿ ಅಂತ ಹೇಳುವಾಗ ಆರ್ಲಿಕ್ಕೆ ಆಗದೆ ಇರುವಂತ ಬಲಹೀನವಾಗಿರುವಂತ ಕೆಲವೊಂದು ರೆಕ್ಕೆಗಳನ್ನು ತೆಗೆದುಹಾಕಿ ಬಲಪಡಿಸುವಂತ ಕೆಲವೊಂದು ರೆಕ್ಕೆಗಳನ್ನು ನಿಮಗೆ ಕೊಟ್ಟು ಆ ಜಾಗದಿಂದ, ಆ ಅವಸ್ಥೆಯಿಂದ, ಆ ಭಾಗದಿಂದ ಒಂದು ಅಲ್ಲಿಂದ ಏರುವಂತ, ಜಿಗಿಯುವಂತ, ಆರುವಂತ ಒಂದು ಅವಸ್ಥೆಯನ್ನು ಕೊಂಡು ಬರ್ತೇನೆ ಎಂಬುದಾಗಿ ಹೇಳಿ ಆ ಕುಟುಂಬಕ್ಕೆ ಹೇಳುವಂತ ಹೇಳಿ ಸೈನ್ಯಗಳ ಒಡೆಯನಾಗಿರುವಂತ ಕರ್ತನ ಆತ್ಮನು ಕೊಟ್ಟ ಆಲೋಚನೆಯನ್ನ ನಾನು ಈ ಕುಟುಂಬದೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕುಟುಂಬಕ್ಕೆ ಖುಷಿಯೇ ಇಲ್ಲ. ಕುಟುಂಬ ಏನು ಗೊತ್ತಾ, ಅಯ್ಯೋ ಬಿಡಿ, ಫಸ್ಟ್ ಇರೋ ಜಾಗದಲ್ಲಿ ಇರೋಣ, ಯಾರು ತೊಂದ್ರೆ, ನಾವ್ ಯಾರಿಗೆ ಕಷ್ಟ ಕೊಡ್ತಾ ಇದೀವಿ, ಯಾರು ತೊಂದರೆ ಕೊಡ್ತಾ ಇದೀವಿ, ನಾ ಇರೋ ಗಲೀಜೆಲ್ಲ ಇರೋಣ, ಇರೋ ಜಾಗದಲ್ಲೇ ಇರೋಣ, ಪರವಾಗಿಲ್ಲ, ಅದೇ ಅವಸ್ಥೆಯಲ್ಲಿ ಇರೋಣ ಅಂತೇಳಿ ಕೂತಿದ್ದಾರೆ. ಹಲ್ಲೆಲೂಯಾ. ಆ ಅವಸ್ಥೆ ಬೇಡ, ಆ ಅವಸ್ಥೆಯಿಂದ ನಾನು ಎದ್ದೇಳಬೇಕೆಂಬುದಾಗಿ ಬಯಸುವಂತ ವ್ಯಕ್ತಿಗಳಾಗಲಿ ಕುಟುಂಬಗಳಾಗಲಿ ಈ ರೀತಿ ಕೂತ್ಕೊಳ್ಳಲ್ಲ, ಈ ರೀತಿ ಕೂತ್ಕೊಳ್ಳಲ್ಲ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ. ಲಾಸ್ಟ್ ಟೈಮ್ ನಲ್ಲಿ ನಾನು ಎಲ್ಲೋ ಹೇಳಿದ್ದು ಉಂಟು ಹದ್ದುವಿನ ಕುರಿತು. ಹದ್ದುವಿನ ಜೀವನ ಆಯುಷ್ಕಾಲ 70 ವರ್ಷ. ಎಷ್ಟು ವರ್ಷ? 70 ವರ್ಷ. ಈ 70 ವರ್ಷಗಳಲ್ಲಿ ಈ ಹದ್ದು ಏನ್ ಮಾಡುತ್ತೆ, 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 10, 15, 20, 25, 30, 35, 39 ವರ್ಷ ಅದರ ಪ್ರಾರಂಭದ ರೆಕ್ಕೆಯ ಬಲದಲ್ಲಿ ಅದು ಉನ್ನತವಾಗಿ ಹಾರ್ತಾ ಇರ್ತದೆ. ಅದು ಉನ್ನತವಾಗಿ ಹಾರ್ತಾ ಇರ್ತದೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅದು ಒಂದು ಸಾರಿ ತೀರ್ಮಾನ ಮಾಡಿ ಹಾರಬೇಕಂತೇಳಿ ಅದು ಜಿಗಿದ್ರೆ ಅದು ಲೆವೆಲೇ ಬೇರೆ, ಅದು ಹಾರೋ ವಿಧಾನನೇ ಬೇರೆ, ಅದು ರೆಕ್ಕೆ ಚಾಚುವಂತ ವಿಧಾನನೇ ಬೇರೆ, ಅದು ನೋಡೋ ನೋಟನೇ ಬೇರೆ. ಹದ್ದುವಿಗೆ ಒಂದು ಸ್ಪೆಷಾಲಿಟಿ ಇದೆ. ಒಂದನೇದಾಗಿ ಅದರ ಬೇಟೆ ಕಣ್ಣಲ್ಲಿ, ಎರಡನೇದಾಗಿ ಅದರ ಬೇಟೆ ಅದರ ಕಾಲಲ್ಲಿ, ಮೂರನೇದಾಗಿ ಅದರ ಬೇಟೆ ಅದರ ರೆಕ್ಕೆ. ಈ 3 ವಿಶೇಷವಾದ ಕಾರ್ಯಗಳಲ್ಲಿ ಅದು ಜೀವಿಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಈ ಹದ್ದುವಿನಲ್ಲಿರುವಂತ ಒಂದನೇ
ಪ್ರತ್ಯೇಕತೆ ಏನಪ್ಪಾ ಅಂದ್ರೆ ಅದರ ಕಣ್ಣು. ಅದು ಎಷ್ಟೇ ಮೇಲೆ ಉನ್ನತವಾಗಿ ಆರ್ತಾ ಇದ್ರು ಕೂಡ ಅದರ ಕಣ್ಣು ತುಂಬಾ ಸೂಕ್ಷ್ಮವಾಗಿರ್ತದೆ. ಅದೆಷ್ಟೋ ಮೀಟರ್, ಎಷ್ಟೋ ಕಿಲೋಮೀಟರ್ ದೂರದಲ್ಲಿರುವಂತಹ ಆಹಾರವನ್ನ ಅದು ಕಂಡುಕೊಳ್ತದಂತೆ. ಅಲ್ಲೆಲೂಯ್ಯ. ಎರಡನೇದಾಗಿ ಅದು ಸ್ಪೀಡ್ ಆಗಿ ಬರ್ತದೆ. ಬಂದು ಆ ರೆಕ್ಕೆಗಳು ಕಂಟ್ರೋಲ್ ಮಾಡಿ ಹಾಗೆ ಮೇಲಕ್ಕೆ ಹೋಗುವ ಹಾಗೆ ರೆಕ್ಕೆಗಳು ಮಾಡ್ತದೆ. ಎರಡನೇದಾಗಿ ಆ ಕಾಲಿದೆಯಲ್ಲ, ಆ ಕಾಲಲ್ಲಿ ಒಂದು ಸಾರಿ ಹಿಡ್ಕೊಂಡು ಬಿಟ್ರೆ, ಅದರ ಕಾಲಲ್ಲಿ ಒಂದು ಸಾರಿ ಅದರ ಬೇಟೆ ಅದಕ್ಕೆ ಬೇಕಾಗಿರೋ ಸಂಬಂಧಪಟ್ಟಿರುವಂತ ಕಾರ್ಯವನ್ನ ಹಿಡ್ಕೊಂಡು ಬಿಟ್ರೆ ಅದರ ಕಾಲಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದೇವರ ಕುಟುಂಬಕ್ಕೆ ಎಲ್ಲವನ್ನ ಕೊಟ್ಟು ಬಿಟ್ಟಿದ್ದಾನೆ. ಬಟ್ ನೋಡೋ ರೀತಿಯಲ್ಲಿ ನೋಡಬೇಕು, ರೆಕ್ಕೆ ಚಾಚೋ ರೀತಿಯಲ್ಲಿ ಚಾಚಬೇಕು. ಮೂರನೇದಾಗಿ ಹಿಡಿಯೋ ರೀತಿಯಲ್ಲಿ ನೀವು ಹಿಡಿಬೇಕು. ಈ ರೀತಿ ಮಾಡಿದ್ರೆ ಅದು ಕಾರ್ಯ ನಡೀಲಿಕ್ಕೆ ಸಾಧ್ಯ. ಅಲ್ಲೆಲೂಯ್ಯ. ಸರಿ, ಈ ಹದ್ದು ಹೀಗೆ ಕೆಲವು ವರ್ಷಗಳು ಹಾದು ಹೋಗ್ತಾ 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 ಸುಮಾರು 39 ವಯಸ್ಸು ಬರೋವರೆಗೂ ಒಳ್ಳೆ ರೀತಿ ಆಡ್ತದೆ. ಇದಕ್ಕಿದ್ದ ಹಾಗೆ ಅದರ ಬಾಯ ಕೊಕ್ಕಿ ಏನಾಗುತ್ತೆ, ತುಂಬಾ ಉದ್ದ ಬೆಳೆಯುತ್ತೆ. ಅದರ ಬಾಯಿ ಕೊಕ್ಕಿ ಇದೆಯಲ್ಲ, ಅದರ ಬಾಯ ಕೊಕ್ಕಿ ತುಂಬಾ ಉದ್ದ ಬೆಳೆಯುತ್ತೆ. ಎರಡನೇದಾಗಿ ಅದರ ಕಾಲಿನ ಉಗುರುಗಳಿದೆಯಲ್ಲ, ಅದು ತುಂಬಾ ಉದ್ದ ಬೆಳೆಯುತ್ತೆ. ಅದು ಬೇಟೆ ಆಡ್ಲಿಕ್ಕೆ ಆಗಲ್ಲ. ಉದ್ದ ಬೆಳೆದು ಬಿಟ್ರೆ ಅದು ಬೇಟೆ ಆಡ್ಲಿಕ್ಕೆ ಆಗಲ್ಲ. ಕಾಲು ಉಗುರುಗಳು ಉದ್ದ ಆಗಿಬಿಟ್ರೆ ಬೇಟೆ ಆಡ್ಲಿಕ್ಕೆ ಆಗಲ್ಲ. ಎರಡನೇದಾಗಿ ಅದರ ಬಾಯಿ ಕಚ್ಚಿ ತಿನ್ನುವಂತಹ ಕೊಕ್ಕಿ ಇದೆಯಲ್ಲ, ಅದರ ಮೂತಿ ಹತ್ರ ಕೊಕ್ಕಿ ಬರುತ್ತಲ್ಲ, ಅದು ಉದ್ದ ಆಗ್ಬಿಡುತ್ತೆ. ಅದು ಉದ್ದ ಆಗ್ಬಿಟ್ರೆ ಮಾಂಸ, ಅದರ ಆಹಾರ ತಿನ್ಲಿಕ್ಕೆ ಆಗಲ್ಲ. ಅಲ್ಲೂಯ್ಯ. ಅರ್ಥ ಆಗ್ತಾ ಇದೆಯಾ? ಒಂದನೇದಾಗಿ ಅದರ ಮೂತಿ ತುಂಬಾ ಉದ್ದ ಆಗ್ಬಿಡುತ್ತೆ. ಯಾವಾಗ ಗೊತ್ತಾ? 40ನೇ ವಯಸ್ಸಿಗೆ. ಎಷ್ಟನೇ ವಯಸ್ಸಿಗೆ? 40ನೇ ವರ್ಷ ಬರುವಾಗ ಹದ್ದುವಿನ ಮುಂದೆ ಕೊಕ್ಕಿ ಇದೆಯಲ್ಲ, ಅದು ತುಂಬಾ ಉದ್ದ ಆಗಿ ಮಾರ್ಪಡುತ್ತೆ. ಆಹಾರ ಸೇವಿಸ್ಲಿಕ್ಕೆ ಆಗಲ್ಲ. ಎರಡನೇದಾಗಿ ಅದರ ಕಾಲಿನ ಉಗುರುಗಳು ಬೇಟೆಯಾಡಿ ಎಳೆಯುವಂತಹ ಕಾಲಿನಲ್ಲಿರುವಂತಹ ಉಗುರುಗಳು ಅದು ಕೂಡ ತುಂಬಾ ಉದ್ದವಾಗಿ ಬೆಳೀತದೆ. ಅದು ಬೇಟೆಯಾಡಲಿಕ್ಕೆ ಗ್ರಿಪ್ ಸಿಕ್ಕಲ್ಲ, ಆಗೋದಿಲ್ಲ. ಅವಾಗ ಅದೇನಾಗುತ್ತೆ? ಬಲಹೀನವಾಗುತ್ತೆ. ಅವಾಗ ಅದು ಏನಾಗುತ್ತೆ? ಬಲಹೀನವಾಗುತ್ತೆ. ಬಲಹೀನ ಆಗುವಾಗ ಮತ್ತೊಬ್ಬರು ಸಹಾಯ ಮಾಡಕ್ಕೆ ಯಾರು ಇಲ್ಲ. ಅದರ ಸಹಾಯ ಅದರೇ ಮಾಡ್ಕೊಬೇಕು. ಅಲ್ಲೇಲೂಯ್ಯ. ಈ ಎರಡು ಉದ್ದ ಬೆಳೆದ ನಿಮಿತ್ತವಾಗಿ ಅದು ಆಹಾರ ಸೇವಿಸ್ಲಿಕ್ಕೆ ಆಗದೆ ಇರುವ ನಿಮಿತ್ತವಾಗಿ ಈ ಹದ್ದು ಏನಾಗುತ್ತೆ ಅಂದ್ರೆ ಆರ್ಲಿಕ್ಕೆ ಆಗದೆ ಇರುವ ಹಾಗೆ ಬಲಹೀನ ಆಗ್ಬಿಡುತ್ತೆ. ಅವಾಗ ಈ ಹದ್ದು ಗೊತ್ತಾಗ್ಬಿಡುತ್ತೆ, ನಾನು ಹೀಗೆ ಇದ್ರೆ ಸರಿ ಹೋಗಲ್ಲ, ಯಾವ್ದಾದ್ರೂ ಉನ್ನತವಾಗಿರುವಂತ ಬೆಟ್ಟಕ್ಕೋ ಶಿಖರಕ್ಕೆ ನಾವು ಕೂತ್ಕೊಳ್ಬೇಕು. ಯಾರು ಹತ್ತಲಾರಕ್ಕೆ ಸಾಧ್ಯವಿಲ್ಲದೆ ಇರುವಂತ, ಯಾರು ಹತ್ತು ಬರಲಿಕ್ಕೆ ಸಾಧ್ಯವಾಗದೆ ಇರುವಂತ, ಯಾರು ಹತ್ತಲಾರಕ್ಕೆ ಆಗದೆ ಇರುವಂತ ಒಂದು ಉನ್ನತವಾದ ಶಿಖರಕ್ಕೆ ಈ ಹದ್ದು ಹೋಗಿ ಕೂತ್ಕೊಳ್ತದೆ. ಈ ಹದ್ದು ಹೋಗಿ ಕೂತ್ಕೊಂಡು ಮೊದಲು ಏನು ಮಾಡುತ್ತೆ ಗೊತ್ತಾ? ಅದರ ಬಲಹೀನವಾಗಿರುವಂತ ರೆಕ್ಕೆ, ಅದರ ರೆಕ್ಕೆಗಳನ್ನು ಮೊದಲು ಕಿತ್ಕೊಳ್ತವೆ. ಹಲ್ಲೆಲೂಯ. ಅದರ ರೆಕ್ಕೆ ಬಲಹೀನ ಪಡಿಸ್ತಾ ಇರುವಂತ, ಆರ್ಲಿಕ್ಕೆ ಆಗದೆ ಇರುವ ಹಾಗೆ ಮಾಡ್ತಾ ಇರುವಂತ, ವಯಸ್ಸು ಆಗಿರುವ ಹಾಗೆ ಮಾಡ್ತಾ ಇರುವಂತ ಅದರ ಎರಡು ಕಡೆ ಇರುವಂತ ಆ ರೆಕ್ಕೆಯಲ್ಲಿರುವಂತ ಪುಕ್ಕಗಳನ್ನ ಅದು ಕಿತ್ಕೊಳ್ತದೆ. ಬಾಯಿನ ಕಿತ್ತ ಬಿಸಾಗುತ್ತೆ. ಕತ್ರಿ ತೆಗೆದುಕೊಂಡು, ಚಾಕು ತೆಗೆದುಕೊಂಡು ಕಟ್ ಮಾಡುವಂಥದ್ದು ಬೇರೆ. ಅದು ನೋವು ಆಗಲ್ಲ, ರಕ್ತ ಬರಲ್ಲ, ಅದಕ್ಕೆ ಹಾನಿಯೂ ಆಗಲ್ಲ. ಆದ್ರೆ ಅದರ ಪುಕ್ಕಗಳನ್ನ ಬೇರ್ ಸಮೇತ ಕೀಳುವಾಗ ಶರೀರ ಮೊತ್ತ ಕುಗ್ಗೋಗುತ್ತೆ. ಶರೀರ ಮೊತ್ತವಾಗಿ ಕುಗ್ಗಿ ಹೋಗುತ್ತೆ. ಅದರ ಶರೀರ ಮೊತ್ತವಾಗಿ ಬಲಹೀನವಾಗಿ ಮಾರಪಡುತ್ತೆ. ಹಲ್ಲೆಲೂಯ. ಬಟ್ ಆ ಎಲ್ಲ ಬಲಹೀನತೆಗಳ ಮಧ್ಯದಲ್ಲಿ ಅದಕ್ಕೊಂದು ಗೊತ್ತು, ಪುನಃ ಒಂದು ಹೊಸ ಬಲವನ್ನ ದೇವರು ನನ್ನ ಮೇಲೆ ಹಾಕ್ತಾನೆ. ಆ ಹದ್ದುವಿಗೆ ಗೊತ್ತು,
ಈ ಬಲಹೀನತೆಯ ಮಧ್ಯದಲ್ಲಿ, ಬಲ ಕಳ್ಕೊಳ್ತಾ ಇರುವಂತ ಮಧ್ಯದಲ್ಲಿ ಒಂದು ಹೊಸ ಬಲವನ್ನ ನನ್ನ ಸೃಷ್ಟಿ ಮಾಡಿರುವಂತ ನನ್ನ ದೇವರು ನನ್ನ ಮೇಲೆ ಒಂದು ಹೊಸ ಬಲವನ್ನ ಆಗ್ತಾನೆ. ಮೊದಲೇ ಈ ಹದ್ದು ಅದರ ಮೂತಿಯ ಕೊಕ್ಕಿ ಉದ್ದಾದ ನಿಮಿತ್ತವಾಗಿ, ಕಾಲು ಉಗುರುಗಳು ಉದ್ದಾದ ನಿಮಿತ್ತವಾಗಿ ಬಲಹೀನವಾಗಿ ಮಾರ್ಪಟ್ಟಿದೆ. ಅದರ ಮಧ್ಯದಲ್ಲಿ ರೆಕ್ಕೆಗಳನ್ನು ಕಿತ್ತುಕೊಳ್ಳುವಾಗ ಇನ್ನ ಬಲಹೀನವಾಗಿ ಮಾರ್ಪಡುತ್ತೆ. ಇದರ ರೆಕ್ಕೆಗಳನ್ನೆಲ್ಲ ಟೋಟಲ್ ಆಗಿ ಬುಡದ ಸಮೇತ ಕೇಳುವಾಗ ತುಂಬಾ ನೋವಾಗುತ್ತೆ. ಆ ಜಾಗದಲ್ಲಿ ರಕ್ತ ಬರುತ್ತೆ. ಆದ್ರೂ ಕೂಡ ಅದೊಂದು ದೊಡ್ಡದಾಗಿ ಎಣ್ಸಲ್ಲ. ಅದನ್ನೆಲ್ಲ ಕಿತ್ತು ಬಿಸಾಕಿ, ಎರಡನೇದಾಗಿ ಅದರ ಬಾಯಿ ಕೊಕ್ಕಿ ಇದೆಯಲ್ಲ, ಅದರ ಬಾಯಿ ಕೊಕ್ಕಿಯನ್ನು ಅದಕ್ಕೆ ಬಲ ಎಷ್ಟಿದೆ ಅಷ್ಟು ಬಿಟ್ಟು ಆ ಶಿಖರದ ಮೇಲೆ ಬಡಿಯುತ್ತೆ. ಬಡ್ದು ಅದರ ಕೊಕ್ಕಿಯನ್ನು ಮೊತ್ತವಾಗಿ ಕಟ್ ಮಾಡಿಕೊಳ್ಳುತ್ತೆ. ಹಲ್ಲೆಲೂಯಾ. ಅದರ ಕೊಕ್ಕಿಯನ್ನು ಮೊತ್ತವಾಗಿ ಒಡೆದು ಬಂಡೆಗೆ ಹೊಡೆದು ಅದರ ಕೊಕ್ಕಿಯನ್ನು ಬುಡ ಸಮೇತ ಕಿತ್ತಾಕೊಳ್ತದೆ. ಮೂರನೇದಾಗಿ ಅದ್ರ ಕಾಲು ಉಗುರುಗಳಲ್ಲಿ ಬಂಡೆಗೆ ಹೊಡಿತದೆ. ಆರ್ತ ಎಕರೆ ಹೊಡಿತದೆ. ಹೊಡೆದು ಅದರ ಕಾಲೆಗಳಲ್ಲಿರುವಂತ ಎಲ್ಲ ಉಗುರುಗಳನ್ನ ಬುಡದ ಸಮೇತ ಕಿತ್ತು ಈಚೆ ಕಡೆ ಬಿಸಾಕುತ್ತೆ. ಒಂದು ಕೊಕ್ಕಿ ಕಿತ್ತು ಬಿಸಾಕಿದೆ, ಎರಡು ರೆಕ್ಕೆಗಳನ್ನ ಕಿತ್ತು ಬಿಸಾಕಿದೆ, ಮೂರು ಕಾಲಲ್ಲಿರುವಂತಹ ಈ ಎಲ್ಲಾ ಉಗುರುಗಳನ್ನ ಕಿತ್ತು ಬಿಸಾಕಿದೆ. ಅಷ್ಟೇ ಬಲಹೀನವಾಗಿ ಮಾರ್ಪಟ್ಟಿದೆ. ಆದ್ರೂ ಕೂಡ ಅದರ ಮೊದಲಲ್ಲಿ ಇವುಗಳು ಕೂಡ ಕಿತ್ತಾಕುವಾಗ ಇನ್ನೂ ಪೂರ್ತಿಯಾಗಿ ಬಲಹೀನವಾಗಿ ಮಾರ್ಪಡುವಾಗ ಅದಕ್ಕೊಂದು ನಿರೀಕ್ಷೆ ಉಂಟು. ಇದು ಮತ್ತೆ ಬೆಳೆಯುತ್ತೆ, ಇದು ಮತ್ತೆ ಬೆಳೆಯುತ್ತೆ. ಮೂತಿಯಲ್ಲಿರುವ ಕೊಕ್ಕಿ ಮತ್ತೆ ಬೆಳೆಯುತ್ತೆ, ರೆಕ್ಕೆ ಮತ್ತೆ ಬೆಳೆಯುತ್ತೆ, ಕಾಲಲ್ಲಿರೋ ಉಗುರು ಮತ್ತೆ ಬೆಳೆಯುತ್ತೆ. ಹಲ್ಲೆಲೂಯಾ. ಅನೇಕ ದಿವಸದವರೆಗೂ ಅಂದ್ರೆ ಎಲ್ಲಿವರೆಗೂ ಅದು ಬಲಹೀನವಾಗಿರ್ತದೆ ಅಂದ್ರೆ, ಎಲ್ಲಿವರೆಗೂ ಅದು ಬಲಹೀನವಾಗಿ ಕಾಣಿಸಿಕೊಳ್ಳುತ್ತೆ ಅಂದ್ರೆ, ಅದು ಯಾವ ಕೊಕ್ಕಿಯನ್ನ ಕಿತ್ತಾಕೊಂಡಿದೆಯೋ, ಯಾವುದು ಕಾಲಿನ ಉಗುರುಗಳನ್ನ ಕಿತ್ತಾಕಿಕೊಂಡಿದೆಯೋ, ಯಾವ ಅದರ ರೆಕ್ಕೆಯ ಪುಕ್ಕಗಳನ್ನ ಕಿತ್ತಾಕೊಂಡಿದೆಯೋ, ಅದು ಬೆಳೆಯೋವರೆಗೂ, ಅದು ಬೆಳೆದು ಬರೋವರೆಗೂ ಅದು ಬಲಹೀನವಾಗೇ ತೋರಿಸ್ಕೊಳ್ತದೆ. ಬಟ್ ಅದು ಬಲಹೀನವಲ್ಲ. ಕೆಲವೊಮ್ಮೆ ಕೆಲವು ಕುಟುಂಬಗಳು ಬಲಹೀನವಾಗಿ ಕಾಣುತ್ತೆ, ಬಲ ಕಳೆದುಕೊಳ್ಳುವ ಹಾಗೆ ಕಾಣುತ್ತೆ. ಬಟ್ ಬಲಹೀನವಾಗಿರುವ ಹಾಗೆ, ಬಲ ಕಳೆದುಕೊಳ್ಳುವ ಹಾಗೆ ಕಾಣಿಸಿಕೊಂಡ್ರು ಕೂಡ ಆ ಕುಟುಂಬ ಸಾಧಾರಣವಾದ ಕುಟುಂಬವಲ್ಲ. ಆ ಕುಟುಂಬ ದೇವರಲ್ಲಿ ನಿರೀಕ್ಷಿಸುವಂತ ಕುಟುಂಬವಾಗಿರ್ತದೆ. ಹಲ್ಲೆಲೂಯಾ. ಆ ಕುಟುಂಬ ದೇವರನ್ನ ನಿರೀಕ್ಷಿಸುವಂತ ಕುಟುಂಬವಾಗಿರ್ತದೆ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ್ನೇ ನಿರೀಕ್ಷಿಸುವಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅವನು ಹದ್ದಿನಂತೆ ಆರ್ತಾನೆ, ಹೊಸ ಬಲವನ್ನ ಹೊಂದುತ್ತಾನೆ. ಅವನ ಬಲ ಅವನದಲ್ಲ, ಅವನ ಬಲ ದೇವರು. ನಿನ್ನ ಬಲದಲ್ಲಿ ಆರೋದು ಬೇರೆ, ನಿನ್ನ ಶಕ್ತಿಯಲ್ಲಿ ಆರೋದು ಬೇರೆ. ದೇವರ ಬಲದಲ್ಲಿ, ದೇವರ ಶಕ್ತಿಯಲ್ಲಿ ಆರೋದು ಬೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನೋಡಿರುವ ಕುಟುಂಬ ಈ ಕುಟುಂಬ ಬಲಹೀನವಾಗಿ ಇರುವುದಕ್ಕಾಗಿ ಎಲ್ಲ ಕರ್ತವ್ಯ ಕಂಡಿರುವಂತ ಕುಟುಂಬ. ಈ ಕುಟುಂಬ ದೇವರು ತೀರ್ಮಾನ ಮಾಡಿರುವ ಕುಟುಂಬ. ಇದು ಉನ್ನತವಾಗಿ ಆರಬೇಕಾಗಿರುವ ಕುಟುಂಬ. ಓ, ದೇವರು ಮಾತಾಡುವಾಗ ಬಲವಾಗಿ ರಿಸೀವ್ ಮಾಡಬೇಕು.
ರಾಬ ಶಾಬಾದ ಡಾಗಾದಬ ರೀಕ ಬಾದ ಡಾಗಾದಬೋ. ಇದು ಸಾಧಾರಣವಾದ ಕುಟುಂಬವಲ್ಲ, ದೇವರು ಕಂಡಿರುವ ಕುಟುಂಬ, ದೇವರು ಏರ್ಪಡಿಸಿರುವ ಕುಟುಂಬ. ಇದು ಬಲಹೀನವಾದ ಕುಟುಂಬವಲ್ಲ, ಇದು ಉನ್ನತವಾಗಿ ಆರಬೇಕಾದ, ಉನ್ನತವಾಗಿ ಏರಬೇಕಾದ, ಉನ್ನತವಾಗಿ ಹತ್ತಬೇಕಾದ ಒಂದು ಕುಟುಂಬ. ಹಲ್ಲೆಲೂಯ. ಇದು ಉನ್ನತವಾಗಿ ಆರಬೇಕಾದ ಕುಟುಂಬ, ಇದು ಉನ್ನತವಾಗಿ ಕಾಣಲ್ಪಡಬೇಕಾಗಿರೋ ಕುಟುಂಬ. ಬಟ್ ಉನ್ನತವಾಗಿ ಕಾಣಬಾರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಉನ್ನತವಾಗಿ ಆರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ದೇವರು ಇವತ್ತು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಬೇಡದೆ ಇರುವಂತ, ಬಲಹೀನಪಡಿಸುವಂತ, ಕುಗ್ಗಿಸುವಂತ, ನಿನ್ನನ್ನು ಎಳೆದು ಕೆಳಗಡೆ ಬೀಳಿಸುವಂತ ಕೆಲವೊಂದು ರೆಕ್ಕೆಗಳು ನಿನ್ನಲ್ಲಿದೆ. ಅದನ್ನ ಈ ಪ್ರಾರ್ಥನೆಯಲ್ಲಿ, ಈ ಥ್ಯಾಂಕ್ಸ್ ಗಿವಿಂಗ್ ಪ್ರಾರ್ಥನೆಯಲ್ಲಿ ನಿನ್ನ ಕೈಯಿಂದ ನೀನು ತೆಗೆದು ಬಿಸಾಕೋದಾದ್ರೆ ಒಂದು ಹೊಸ ರೆಕ್ಕೆಯನ್ನ, ಒಂದು ಚಿಗುರನ್ನ ದೇವರು ನಿನಗೆ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಾತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ, ದೇವರಾತ್ಮ ಬಲವಾಗಿ ಮಾತಾಡ್ತಾ ಇದ್ದಾರೆ. ನೀನ್ ಇರುವ ಜಾಗದಲ್ಲಿ ಇರುವಂತ ವ್ಯಕ್ತಿ ಅಲ್ಲ, ನೀನ್ ಇರಬೇಕಾದ ಜಾಗದಲ್ಲಿ ಇರಬೇಕಾಗಿರೋ ಕುಟುಂಬವಲ್ಲ, ನೀನ್ ಏರ್ಬೇಕಾದ, ಆರ್ಬೇಕಾದ ಕುಟುಂಬವಾಗಿದೆ. ಆದ್ರೆ ನಿನ್ನ ಬಲಹೀನಪಡಿಸುವ, ನಿನ್ನನ್ನು ಕುಗ್ಗಿಸುವ ಹಾಗೆ ಮಾಡುವ, ನಿನ್ನನ್ನು ಆರದೆ ಇರುವ ಹಾಗೆ ಮಾಡುವ ಕೆಲವೊಂದು ಬೇಡದೆ ಇರುವಂತ ರೇಖೆಗಳು ನಿನ್ನ ಒಳಗಡೆ ಇದೆ. ಇವತ್ತು ನೀನು ಒಪ್ಪಿಸಿಕೊಟ್ಟು ತೀರ್ಮಾನ ಮಾಡಿ ಬರಬೇಕಾದ ಶಿಖರಕ್ಕೆ ನೀನು ಬರೋದಾದ್ರೆ, ಬರಬೇಕಾದ ಪರ್ವತಕ್ಕೆ ನೀನು ಬರೋದಾದ್ರೆ, ಬರಬೇಕಾದ ಕ್ರಿಸ್ತನ ಬಂಡೆಯ ಮೇಲೆ ನೀನು ಬರೋದಾದ್ರೆ, ಬರಬೇಕಾದ ವಾಕ್ಯವೆಂಬ ಬಂಡೆಯ ಮೇಲೆ ನೀನು ಬರೋದಾದ್ರೆ, ಬರುವಾಗ ಸುಮ್ಮನೆ ಬರಬಾರ್ದು. ಹತ್ತು ಉನ್ನತವಾದ ಶಿಖರಕ್ಕೆ ಹೋಗುವಾಗ ಸುಮ್ಮನೆ ಹೋಗಿಲ್ಲ, ಏನೋ ಹೋಗ್ಬೇಕಂತ ಹೋಗಿಲ್ಲ, ಎಲ್ಲ ಪ್ಲಾನ್ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಸಿದ್ಧತೆ ಒಂದಿಗೆ ಹತ್ತು ಹೋಗಿದಂಥದ್ದು. ಇವತ್ತು ದೇವರ ಆಹ್ವಾನ ಕೊಡ್ತಾ ಇದ್ದಾರೆ. ಇವತ್ತು ನೀನು ಈ ಆಲೋಚನೆಯನ್ನ ಕೇಳಿ ನೀನ್ ಈ ಶಿಖರದ ಮೇಲೆ ಬರೋ ರೀತಿಯಲ್ಲಿ ಬರೋದಾದ್ರೆ, ಇದು ಕೆಲವೊಂದು ರೆಕ್ಕೆಗಳನ್ನ ನಾನೇ ನಿನ್ನ ಕೈಯಿಂದ ಕೀಳಿಸುವ ಹಾಗೆ ಮಾಡ್ತೀನಿ. ಬೇಡದೆ ರೆಕ್ಕೆ ತೆಗೆದು ಬಿಸಾಕು. ನೀನು ಕಿತ್ತು ಬಿಸಾಕಕ್ಕೆ ತಯಾರಾದ್ರೆ ನೀನು ಒಳಗಿದ್ದಾನೆ, ನೀನು ಒಳಗಿದ್ದಾನೆ ಒಂದು ಚಿಗುರು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಓ ರಾಬಾ ಶಾಬಾ ರಿಖಮ ಮಾದ ಡಾಗಾದವು ರಿಖಮಾನ. ದೇವರು ಶಬ್ದವಾಗಿ ಮಾತಾಡ್ತಾ ಇದ್ದಾರೆ. ಸಹೋದರ ಸಹೋದರಿಯೇ, ನಿನ್ನನ್ನು ಬಲಹೀನಪಡಿಸ್ತಾ ಇರುವ, ನಿನ್ನನ್ನು ಕುಗ್ಗಿಸುವ ಹಾಗೆ ಮಾಡ್ತಾ ಇರುವ, ನಿನ್ನನ್ನು ಉನ್ನತಿಗೆ ಏರ್ಲಿಕ್ಕೆ ಬಿಡದೆ, ಆಶೀರ್ವಾದ ಕಾಣಲಿಕ್ಕೆ ಬಿಡದೆ, ಬಿಡುಗಡೆಗಳನ್ನು ಕಾಣಲಿಕ್ಕೆ ಬಿಡದೆ ತಡೆ ಮಾಡಿಟ್ಟಿರುವಂತ ಕೆಲವೊಂದು ಬೇಡದಿರುವಂತ ಪುರಾತನದ ಕೆಲವೊಂದು ರೆಕ್ಕೆಗಳು ನಿನಗುಂಟು, ಪುಕ್ಕಗಳು ನಿನಗುಂಟು. ಇವತ್ತು ನೀನು ಕಿತ್ತಾಕೋದಕ್ಕೆ ತಯಾರಾದ್ರೆ, ಇವತ್ತು ನೀನು ಕಿತ್ತಿ ಬಿಸಾಕ್ಲಿಕ್ಕೆ ತಯಾರಾದ್ರ, ನಾನು ನಿನಗೊಂದು ಹೊಸ ರೆಕ್ಕೆ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಈ ರೆಕ್ಕೆ ಸಾಧಾರಣವಾದ ರೆಕ್ಕೆ ಅಲ್ಲ, ಇದು ದೇವರ ಫಲದಲ್ಲಿ, ದೇವರ ಮಹಿಮೆಯಲ್ಲಿ ತುಂಬಲ್ಪಟ್ಟಿರುವಂತ ರೆಕ್ಕೆ. ಹೋ ರಾಬ ಶಾಬಾದ ಡಾಗಾದಬ. ಎಷ್ಟೋ ಸಾರಿ ತೀರ್ಮಾನ ಮಾಡ್ತಾ ಇದೀಯ ನಾನು ಆರ್ಬೇಕಂತ ಹೇಳಿ, ಬಟ್ ಆರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಬೇಡದೆ ಇರುವಂತ ರೇಖೆ, ನಿನ್ನನ್ನು ಆರಿಸ್ಲಿಕ್ಕೆ ಬಿಡದೆ ಇರುವಂತ ರೇಖೆ, ನಿನಗೆ ತಡೆಯಾಗಿರುವಂತ ರೇಖೆ, ಹೀನವಾದ ಸ್ಥಿತಿಗೆ ನಿನ್ನ ಕರ್ಕೊಂಡು ಹೋಗ್ತಾ ಇರುವಂತ ರೇಖೆ, ಅವಮಾನಗಳಿಗೆ ಒಳಪಡಿಸ್ತಾ ಇರುವಂತ ನಿನ್ನ ರೇಖೆ.
ಅಶುದ್ಧ ಕಾರ್ಯಗಳಲ್ಲಿ ಇರು ಅಂತ ಹೇಳಿ ಒಳಪಡಿಸ್ತಾ ಇರುವಂತ ನಿನ್ನ ರೆಕ್ಕೆಯನ್ನ ಇವತ್ತು ತೀರ್ಮಾನ ಮಾಡಿ. ಸ್ವಲ್ಪ ನೋವಾಗುತ್ತೆ ಕೇಳುವಾಗ, ಅದು ಹೊರಗಡೆ ಬರುವಾಗ ಸ್ವಲ್ಪ ನೋವಾಗುತ್ತೆ. ಸ್ವಲ್ಪ ನೋವು ಅನುಭವಿಸಿ ಜೀವನ ಪೂರ್ತಿ ಉನ್ನತವಾಗಿರೋದು ಒಳ್ಳೆದ? ಸ್ವಲ್ಪ ನೋವಿನ ನಿಮಿತ್ತವಾಗಿ ಸಾಯವರೆಗೂ ಇರುವ ಜಾಗದಲ್ಲಿ ಬಲಹೀನವಾಗಿರೋದು ಒಳ್ಳೆದ? ನೀನ ರೆಕ್ಕೆಗಳನ್ನು ನಿನ್ನ ಕೈಯಿಂದಲೇ, ನಿನ್ನ ಬಾಯಿಂದಲೇ, ನಿನ್ನಿಂದಲೇ ನೀನು ತೆಗೆದು ಕಿತ್ತು ಬಿಸಾಲಕ್ಕೆ ತಯಾರಾದ್ರೆ, ಯಾವ ರೀತಿ ಹದ್ದುವಿಗೆ ತಿರುಗಿ ರೆಕ್ಕೆಗಳು ಬಂತು, ಹಾಗೆ ಕೆಲವೊಂದು ರೆಕ್ಕೆಗಳನ್ನ ನಾನೇನು ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಈ ರೆಕ್ಕೆಗಳು ನಿನ್ನಲ್ಲಿ ಬರುವಾಗ ನಿನ್ನಲ್ಲಿರುವ ಬಲಹೀನತೆ ನೀಗಲ್ಪಡುತ್ತೆ. ನಿನ್ನಲ್ಲಿ ಕಾಡ್ತಾ ಇರುವ ಬಲಹೀನತೆ ನೀಗಲ್ಪಡುತ್ತೆ. ನಿನ್ನಲ್ಲಿರುವಂತಹ ಒಂದು ಬಲಹೀನತೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ನೀನು ಹೊಸ ಬಲವನ್ನು ಹೊಂದಿಕೊಳ್ಳುತ್ತೀಯ. ಹೊಸ ಬಲ ಹೊಂದುವರಿಂದ ಮಾತ್ರವೇ ಸಾಧ್ಯ ಹೊಸ ಯೆರೂಸಲೇಮಿನಲ್ಲಿ ಕಾಣಲ್ಪಡಲಿಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪದ್ಧತಿ ಉಂಟು. ಆ ಪದ್ಧತಿ ಮರೆಗೆ ದೇವರು ನಿಮ್ಮನ್ನು ಕಂಡುಕೊಂಡಿದ್ದಾನೆ. ನೀನಿರುವ ಕೀಳಾದ ಜಾಗದಲ್ಲೇ, ದುರವಸ್ಥೆಯಲ್ಲೇ, ದರಿದ್ರದ ಅವಸ್ಥೆಯಲ್ಲೇ, ಕಷ್ಟದ ಅವಸ್ಥೆಯಲ್ಲೇ ಇರುವುದಕ್ಕಾಗಿ ಕರ್ತನ ನಮ್ಮನ್ನು ಕರೆದಿಲ್ಲ. ಇದಕ್ಕೆಲ್ಲ ಕಾರಣ ಹಳೆಯ ರೆಕ್ಕೆ, ಹಳೆಯ ಪುಕ್ಕಗಳು. ಅದನ್ನಿವತ್ತು ರಿಮೂವ್ ಮಾಡ್ರಿ, ತೆಗೆದು ಬಿಸಾಕ್ರಿ. ನಿಮ್ಮ ಕೈಯಲ್ಲಿ ಆಗಲ್ಲ, ದೇವರ ಆತ್ಮ ಸಹಾಯ ಮಾಡ್ತಾನೆ. ನಿಮ್ಮಿಂದ ಸಾಧ್ಯ ಇಲ್ಲ, ದೇವರ ವಾಕ್ಯ ಸಹಾಯ ಮಾಡ್ತದೆ, ದೇವರ ಕೃಪೆ ಸಹಾಯ ಮಾಡ್ತದೆ, ದೇವರ ಕರ ನಿಮಗೆ ಸಹಾಯ ಮಾಡ್ತದೆ. ನೀವು ತೀರ್ಮಾನ ತಗೊಂಡು ತಯಾರಾದರೆ ಖಂಡಿತವಾಗಲು ಆ ಜಾಗದಲ್ಲಿ ಹೊಸ ಪುಕ್ಕಗಳು ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ಬಟ್ ಈ ಪುಕ್ಕ ಬಂದ್ಬಿಡ್ತು ಅಂದ್ರೆ ಮೊದಲು ಯಾವ ಸ್ಥಿತಿಲಿ ಆ ಸ್ಥಿತಿಯಲ್ಲಿ ಇರಲ್ಲ. ಅಲ್ಲಿಂದ ಆರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ಹಲ್ಲೆಲೂಯಾ. ಅಲ್ಲಿಂದ ಆರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿ. ಆರೋದು ಮಾತ್ರ ಅಲ್ಲ, ಏರುವುದಕ್ಕೆ ಸ್ಟಾರ್ಟ್ ಮಾಡ್ತಿ. ಎರಡು ಕಾರ್ಯಗಳು, ಒಂದು ಆರ್ತಿ, ಆರ್ತಾ ಆರ್ತಾ ಉನ್ನತಕ್ಕೆ ಏರ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರು ಕೆಲವು ಕಾರ್ಯಗಳನ್ನು ಕೊಟ್ಟು ಕಟ್ಟಿ ಹಾಕಿ ನಿಲ್ಲಿಸಿರುವಂತ ಆ ಕಟ್ಟುಗಳು, ಆ ಬೇಡಿಗಳು ಈ ರಾತ್ರಿಯ ವೇಳೆಯಲ್ಲಿ ಈ ಕುಟುಂಬಗಳ ಮೇಲೆ ಹೊಡಿಲೇ ಹೊಡಿಲೇ. ಬೇಡದೆ ಇರುವಂತ ರೆಕ್ಕೆಗಳನ್ನು ಕೊಟ್ಟು ನಿಮ್ಮನ್ನ ಬಲಹೀನ ಮಾಡ್ತಾ ಇರುವಂತ ಆ ಬಲಹೀನತೆಯ ರೆಕ್ಕೆಗಳು ಇವತ್ತು ಉದುರಿ ಹೋಗಲೇ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 3ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 3ನೇ ವಚನ. ಚೋಳು ಬಿದ್ದ ಕೈಗಳನ್ನು ಮೊಣಕಾಲುಗಳನ್ನು ಬಲಗೊಳಿಸಿರಿ. ನಡಗುವಂತ ಮೊಣಕಾಲುಗಳನ್ನು ಬಲಗೊಳಿಸಿರಿ. ಸಾಕು. ಹಲ್ಲೆಲೂಯಾ. ಒಳ್ಳೆ ಓಟ ನೀನು ಓಡಬೇಕಾದ್ರೆ, ನೀನು ಆರಬೇಕಾದ್ರೆ ಜೋಳು ಬಿದ್ದ ಕೈಗಳನ್ನ, ನಡುಗುವ ಮೊಣಕಾಲುಗಳನ್ನ ಬಲಗೊಳಿಸಿದ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಿನ್ನ ಕೈಲಿ ಉನ್ನತವಾಗಿ ಓಡ್ಲಿಕ್ಕೆ ಆಗ್ತಲ್ಲ. ಕಾರಣ ಏನು? ನಾವೆಲ್ಲರಿಗೂ ಚೆನ್ನಾಗಿ ಗೊತ್ತು, ಎಲಿಯನ್ನು ಓಡಿದಂತ ಓಟ ಎಂತ ಓಟ ಆಗಿತ್ತು? ರಾಜ್ಯಗಳ ಹೃದಯಗಳನ್ನ ನಡಗಿಸುವಂತ ಓಟ ಆಗಿತ್ತು. ದೇಶ, ರಾಜ್ಯ, ಪಟ್ಟಣಗಳನ್ನ ನಡಗಿಸುವಂತ ಓಟವಾಗಿತ್ತು. ಆದ್ರೆ ಒಂದು ದಿನ ಬರುವಾಗ ಅವನ್ ನಡುಗ್ತಾ ಇದ್ದಾನೆ, ಅವನ್ ಬಲಹೀನನಾಗ್ತಾ ಇದ್ದಾನೆ. ಇದು ಈಜೆಬೆಲ್ ಎಂಬುದಾಗಿ ಒಂದು ಸ್ತ್ರೀ ಸವಾಲಾಕಿ ಈ ಪ್ರವಾದಿಯನ್ನ ನಾಳೆ ಬಿಡಲ್ಲ, ಅವನ ತಲೆಯನ್ನ ಕತ್ತರಿಸಿಕೊಂಡು ಬರ್ತೇನೆ.
ಅಂತೇಳಿ ಈ ಸ್ತ್ರೀ ಮಾತಾಡುವಾಗ ಈ ಸ್ತ್ರೀಯ ಮಾತಿಗೆ ಇವನು ಭಯ ಬಿದ್ದು ಬಿಡ್ತಾನೆ. ಇವನ್ ಯಾರು? ರಾಜನ ಮುಂದೆ ನಿಂತುಕೊಂಡು ಪ್ರವಾದನೆ ಹೇಳಿದವನು, ದೇಶ ರಾಜ್ಯ ಪಟ್ಟಣಗಳನ್ನು ನೋಡಿ ಪ್ರವಾದನೆ ಹೇಳಿದವನು, ಅನೇಕ ಶಾಪದ ಕಟ್ಟುಗಳನ್ನ ಪ್ರವಾದನೆಯಲ್ಲಿ ಹೊಡೆದವನು, ಸತ್ತಂತ ಮಗುವನ್ನ ಪ್ರವಾದನೆ ಹೇಳಿ ಬದುಕಿಸಿದವನು. ಅಲ್ಲೇಲೂಯಾ, ಅಲ್ಲೇಲೂಯಾ. ನೀರಲ್ಲಿದ್ದಂತ ಬಂಜೆತನದ ಶಾಪವನ್ನ ಉಪ್ಪನ್ನಾಗಿ ಹೊಡೆದವನು. ಅಲ್ಲೇಲೂಯಾ. ಇವನ್ ಯಾರು? ಕೆಡವಲ್ಪಟ್ಟಂತ ಯೆಹೋವನ ಯಜ್ಞವೇದಿಯನ್ನ ತಿರುಗಿ ಕಟ್ಟಿದವನು. ಅದು ಮಾತ್ರವಲ್ಲ, ಇವನು ಯಾರು? 850 ಅನ್ಯ ಪ್ರವಾದಿಗಳ ಮುಂದೆಗಡೆ ನಿಂತುಕೊಂಡು ಸವಾಲಾಗಿ ಅವನು ಮಾಡಿದ ಒಂದೇ ಒಂದು ಪ್ರವಾದನೆಗೆ, ಒಂದೇ ಒಂದು ಪ್ರಾರ್ಥನೆಗೆ ದೇವರ ವಾಕ್ಯ ಹೇಳ್ತದೆ, ಅವನಿಗಾಗಿ ಸ್ವರ್ಗದ ಬಾಗಿಲು ತೆರೆಯಲ್ಪಡ್ತು. ಅವನು ಮಾಡಿದ ಪ್ರಾರ್ಥನೆಯಲ್ಲಿ ಸ್ವರ್ಗದ ಬಾಗಿಲು ತೆರೆಯಲ್ಪಡಿದ ತಕ್ಷಣವೇ ಸ್ವರ್ಗದಿಂದ ಎಲ್ಲರೂ ನೋಡುವ ಹಾಗೆ ವಿಶೇಷವಾದ ಪರಲೋಕದ ಅಗ್ನಿಯ ಅವನ ಪ್ರಾರ್ಥನೆಗಳು ಬಂತು. ಒಂದು ದೊಡ್ಡದ 850 ದೊಡ್ಡದ? ಮಾತಾಡ್ಬೇಕು ಜೋರಾಗೆ. ಒಂದು ದೊಡ್ಡದ 850 ದೊಡ್ಡದ? 850 ಅನ್ಯ ಶಕ್ತಿಗಳ ಮುಂದೆಗಡೆ ನಡಗದೆ ಇರುವವನು, ಭಯ ಪಡದೆ ಇರುವವನು, ಬಲಹೀನನಾಗದೆ ಇರುವವನು, ಒಳ್ಳೆ ಓಟವನ್ನ ಓಡ್ತಾ ಇರುವಂತ ಈ ವ್ಯಕ್ತಿ ಯಾವುದೋ ಸ್ತ್ರೀಯ ಮಾತನ್ನ ಕೇಳಿ ಬಲಹೀನನಾಗಿ ಮಾರ್ಪಡ್ತಾನೆ. ಬಲಹೀನನಾಗಿ ಮಾರ್ಪಡುವಾಗ ಓಡ್ತಾ ಇದ್ದಾನೆ. ಈ ಸಮಸ್ಯೆ ಸಾಕು, ಸೇವೆ ಸಾಕು, ಈ ಪ್ರವಾದನೆ ಸಾಕು, ಈ ದೇವರ ಶಕ್ತಿ ಸಾಕು, ಈ ದೇವರ ಕಾರ್ಯ ಸಾಕು ಅಂತ ಹೇಳಿ ಓಡ್ತಾ ಇದ್ದಾನೆ. ಎಲ್ಲಿಗೆ? ಅಡವಿಗೆ. ಓಡಿ 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 ಒಂದು ಜಾಳಿ ಗಿಡದ ಮರದ ಕೆಳಗಡೆ ಕುತ್ಕೊಂಡು ಅಲ್ಲಿ ವಾಕ್ಯ ಬೀಳ್ತದೆ, ಅವನು ಮರಣವನ್ನ ಅಪೇಕ್ಷಿಸ್ತಾ ಇದ್ದಾನೆ. ಯಾಕೆ? ಅವನ ಕಾಲು ನಡುಗ್ತಾ ಇದೆ ಭಯಕ್ಕೆ. ಅವನ ಕೈಗಳು ಜೋಳು ಬಿದ್ದೋಗಿದೆ, ಮತ್ತೆ ಕೈ ಎತ್ತಿ ಪ್ರಾರ್ಥನೆ ಮಾಡಕ್ ಆಗದೆ ಇರುವ ಹಾಗೆ ಆ ಮಾತುಗಳು ಅವನನ್ನ ಬಲಹೀನವಾಗಿ ಮಾರ್ಪಡಿಸಿದೆ. ಬೇರೆ ದಾರಿ ಇಲ್ಲ, ಬೇರೆ ಮಾರ್ಗ ಇಲ್ಲ, ಬೇರೆ ಜಾಗ ಇಲ್ಲ, ಬೇರೆ ಅವಸ್ಥೆ ಇಲ್ಲ ಅಂತೇಳಿ ಇವನು ತೀರ್ಮಾನ ಮಾಡಿ ಇವನು ಓಡಿ ಹೋಗಿ ಒಂದು ಅರಣ್ಯದಲ್ಲಿರುವಂತ ಜಾಳಿ ಗಿಡದ ಮರದ ಕೆಳಗಡೆ ಕುತ್ಕೊಂಡು, ದೇವರೇ ನನ್ನನ್ನು ಯಾಕೆ ಇಟ್ಟಿದಿ? ನನ್ನ ಪ್ರಾಣ ತೆಗೆದುಕೋ. ಅವಳ ಕೈಲಿ ಸಾಯೋದಕ್ಕಿಂತ ಹಿಂಗೆ ಹೋಗೋದು ಒಳ್ಳೇದು, ಬೇಗ ತಗೊಳಪ್ಪ ಅಂತ ಇವನು ಕೇಳ್ಕೊಂಡು ಕೂತಿದ್ದಾನೆ. 2-3 ದಿನ ಆಯ್ತು, ನೀರಿಲ್ಲ, ಏನು ಇಲ್ಲ, ಬಲಹೀನನಾಗಿ ಮಾರಪಟ್ಟ. ಆಗ ಸ್ವರ್ಗದ ದೇವರು ನೋಡ್ತು, ನಾನು ಇವನ ಕಂಡಿರೋದು ಇವನು ಓಟವನ್ನು ಓಡಿ ಇರೋ ಜಾಗದಲ್ಲಿ ಇರುವುದಕ್ಕಾಗಿ ಅಲ್ಲ, ಪ್ರತಿನಿತ್ಯ ಇವನು ಓಡುವುದಕ್ಕಾಗಿ, ಉನ್ನತವಾಗಿ ಓಡುವುದಕ್ಕಾಗಿ, ಉನ್ನತವಾಗಿ ಓಡುವುದಕ್ಕಾಗಿ. ಅಲ್ಲೇಲೂಯಾ. ಸ್ವರ್ಗದ ದೇವರು ಮತ್ತೆ ತನ್ನ ದೂತರನ್ನ ಕಳಿಸಿಕೊಟ್ಟನ ದೇವರ ವಾಕ್ಯ ಹೇಳ್ತದೆ. ಸ್ವರ್ಗದ ದೇವ ದೂತರು ಇಳಿದು ಬಂದು, ಇದೋ ಆ ದೂತನ ಕೈಲಿ ರೊಟ್ಟಿ ನೀರು 2 ಕೂಡ ಇತ್ತಂತೆ. ಅಲ್ಲೇಲೂಯಾ. ಆ ದೇವದೂತ ಹೇಳ್ತಾ ಇದ್ರೆ, ನನ್ನನ್ನ ಸ್ವರ್ಗ ಕಳಿಸಿದೆ, ನೀನ್ ಯಾಕೆ ಬಲಹೀನನಾಗಿದ್ದಿ? ನೀನ್ ಯಾಕೆ ಬಲ ಕಳ್ಕೊಂಡಿದ್ದಿ? ನೀನ್ ಇಲ್ಲಿ ಇರ್ಬೇಕಾದವನಲ್ಲ, ನೀನ್ ಜನಗಳ ಮುಂದೆಗಡೆ, ಉನ್ನತರ ಮುಂದೆಗಡೆ, ರಾಜರ ಮುಂದೆಗಡೆ, ಅಧಿಕಾರಿಗಳ ಮುಂದೆಗಡೆ, ಶ್ರೀಮಂತರ ಮುಂದೆಗಡೆ ನೀನು ಓಡುವನಾಗಿರ್ಬೇಕು. ಹಲ್ಲೆಲೂಯಾ. ಆಗ ಸ್ವರ್ಗದ ಆಲೋಚನೆ ಆತನಿಗೆ ಹೊರಟು ಬರ್ತಾ ಇದೆ. ಸ್ವರ್ಗದ ಆಲೋಚನೆ ಈ ರೀತಿ ಬರ್ತಾ ಇದೆ, ಇದೋ ನಿನಗಾಗಿರುವಂತ ರೊಟ್ಟಿ, ನಿನಗಾಗಿರುವಂತ ನೀರು ಕುಡಿ. ನನಗೆ ಗೊತ್ತು ನೀನ್ ಬಲಹೀನನಾಗಿದ್ದಿ, ನಿನ್ನ ಕಾಲುಗಳು ನಡುಗುತ್ತಾ ಇದೆ, ನಿನ್ನ ಕೈ ಪರಲೋಕದ ಕಡೆಗೆ ಎತ್ತಕ್ಕಾಗದೇ ಇರುವಾಗೆ ಜೋಳು ಬಿದ್ದ ಕೈಗಳ ಹಾಗೆ ಮಾರಪಟ್ಟಿದೆ. ಇದು ಸ್ವರ್ಗಕ್ಕೆ ಗೊತ್ತಾಗಿದೆ. ಸ್ವರ್ಗ ನಿನ್ನ ಕಂಡಿದ್ದು ಈ ಅವಸ್ಥೆಯಲ್ಲಿ ಇರುವುದಕ್ಕಾಗಿ ಅಲ್ಲ, ಎಲಿಯೋ. ಸ್ವರ್ಗದ ದೇವನನ್ನ ಆರಿಸಿಕೊಂಡಿದ್ದು, ಸ್ವರ್ಗದ ದೇವನನ್ನ ಅಭಿಷೇಕ ಮಾಡಿದ್ದು, ಸ್ವರ್ಗದ ದೇವ ನನ್ನ ಪ್ರವಾದಿ, ನನ್ನ ಮಗ ಅಂತ ಹೇಳಿ ಹೆಸರು ಕೊಟ್ಟಿದ್ದು ಈ ಅವಸ್ಥೆಯಲ್ಲಿ ನೋಡುವುದಕ್ಕಾಗಿ ಅಲ್ಲ. ಎದ್ದೇಳು, ಎದ್ದೇಳು. ಇದೋ ಈ ರೊಟ್ಟಿ, ಇನ್ನು ಈ ನೀರು ಕುಡಿ. ನಿನಗೆ ಬಲ ಬರ್ತದ, ನಿನಗೆ ಶಕ್ತಿ ಬರ್ತದ. ಬಂದ ಮೇಲೆ ಇಲ್ಲಿಂದ ಮತ್ತೆ ನೀನು ಓಟವನ್ನು ಪ್ರಾರಂಭಿಸಬೇಕು. ಅಲ್ಲಿ ಪ್ರಾರಂಭಿಸಿದ ಓಟ ರಥ ಬರೋವರೆಗೂ ನಿಲ್ಲಿಸಿಲ್ಲ.
ಬಲವಾದ ಆಲೋಚನೆ ಕರ್ತನು ಕೊಡ್ತಾ ಸ್ವೀಕಾರ ಮಾಡೋ ಶಕ್ತಿ ನಮಗೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಸ್ವರ್ಗದ ದೇವರು ಎಲಿಯನನ್ನ ದೂತರನ್ನ ಕಳಿಸಿ ಬಲಪಡಿಸಿದ ಮೇಲೆ ಅಲ್ಲಿ ಅವನು ಓಟ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಅವನ ಓಟ ಮತ್ತೆ ಬಲಗೊಂಡು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಪರಲೋಕದಿಂದ ರಥ ಇಳಿದು ಬರೋವರೆಗೂ ಅವನ ಓಟ ನಿಲ್ಲಿಸಿಲ್ಲ. ಪರಲೋಕದಿಂದ ಕರೆ ಬರೋವರೆಗೂ ನಿನ್ನ ಓಟ ನಿಲ್ಬಾರ್ದು. ನೀನು ಓಟವನ್ನು ಪ್ರಾರಂಭಿಸಿದ ಅವನೇ ಅಂದ ಮೇಲೆ ಆ ಓಟವನ್ನು ಅಂತ್ಯಗೊಳಿಸಿದ್ರು ಕೂಡ ಅವನೇ ಆಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ದೇವರಿಂದ, ದೇವರ ಆತ್ಮನಿಂದ, ದೇವದೂತರಿಂದ, ಪರಲೋಕದ ಧ್ವನಿಯಿಂದ ಬಲ ಹೊಂದಿದ ಮೇಲೆ ಮತ್ತೆ ಅವನ ಜೀವನದಲ್ಲಿ ಅಂತ್ಯ ಆಗುವವರೆಗೂ ಯಾವ ಬಲಹೀನ ಬರಲಿಲ್ಲ. ಕಾರಣ ಅವನು ದೇವರ ಮಾತು ಕೇಳಲಿಕ್ಕೆ ತಯಾರಾಗಿದ್ದ, ಅವನು ಎದ್ದೇಳಕ್ಕೆ ತಯಾರಾಗಿದ್ದ, ಓಡ್ಲಿಕ್ಕೆ ತಯಾರಾಗಿದ್ದ, ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಅವನು ತಯಾರಾಗಿದ್ದ. ಇವತ್ತು ದೇವರು ತಯಾರಾಗಿದ್ದಾರ, ನೀ ತಯಾರಾಗಿದೆ. ನನ್ನ ದೇವರು ನಿನ್ನ ಎಬ್ಬಿಸ್ಲಿಕ್ಕೆ ತಯಾರಾಗಿದ್ದಾರ, ನಿನ್ನ ಬಲಪಡಿಸಲಿಕ್ಕೆ ತಯಾರಾಗಿದ್ದಾರ, ನಿನ್ನ ಅಲ್ಲಿಂದ ಎಬ್ಬಿಸಿ ನಡೆಸಲಿಕ್ಕೆ ತಯಾರಾಗಿದ್ದಾರ. ನೀ ತಯಾರಾಗಿದ್ದೀ, ನೀ ತಯಾರಾಗಿದೆಯೋ, ನೀನು ಎದ್ದೇಳಕ್ಕೆ ರೆಡಿ ಆಗಿದೆಯೋ? ಹಲ್ಲೆಲೂಯಾ. ಎಲಿಯ ಅಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಸ್ವರ್ಗದಿಂದ ಕರೆ ಬರೋವರೆಗೂ, ಸ್ವರ್ಗದಿಂದ ದೇವರ ಕರೆ ಬರೋವರೆಗೂ, ರಥ ಬರೋವರೆಗೂ ಅವನ ಓಟ ನಿಲ್ಲಿಸಿಲ್ಲ. ನೆಕ್ಸ್ಟ್ ರಥ ಬಂದು ಕರ್ಕೊಂಡು ಹೋಗೋವರೆಗೂ ಅವನ ಓಟ ಓಡ್ದ. ಇದು ಅಪ್ಪನ ಬಲ, ಇದು ಅಪ್ಪನ ನಡೆಸುವಿಕೆ, ಇದು ದೇವರ ನಡೆಸುವಿಕೆ. ಶತ್ರು ಬಲಹೀನ ಪಡಿಸ್ತಾನೆ, ಶತ್ರು ಕುಗ್ಗಿಸುವ ಹಾಗೆ ಮಾಡ್ತಾನೆ. ನೀವು ಭಯ ಪಡಬೇಡ್ರಿ. ಅದರ ಮಧ್ಯದಲ್ಲಿ ಹತ್ತುವಿನ ಹಾಗೆ ದೇವರು ನೋಡಿ ನಿರೀಕ್ಷಿಸ್ರಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, ಏಳು ಪ್ರಕಾಶಿಸು. ಹಲ್ಲೆಲೂಯಾ. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಲ್ಲೆಲೂಯಾ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ 60ನೇ ಅಧ್ಯಾಯದಲ್ಲಿ ವಾಕ್ಯ ಓದ್ರಿ ಬೇಗ ಪಟ್ಟಂತ. ಏಳು ಪ್ರಕಾಶಿಸು, ನನಗೆ ಬೆಳಕು ಬಂತು. ನೀನು ಎದ್ದೇಳು, ನಿನ್ನ ಮೇಲೆ ಬಲ ಬಂತು, ದೇವರ ಬೆಳಕು ಬಂತು, ದೇವರ ಕರುಣೆ ಬಂತು, ದೇವರ ಕೃಪೆ ಬಂತು, ದೇವರ ಕಾರ್ಯ ಬಂತು. ಎದ್ದೇಳು, ಹೇಳು, ನನ್ನ ಬಾಲದೊಂದಿಗೆ ಎದ್ದೇಳು, ನನ್ನ ಕೃಪೆಯೊಂದಿಗೆ ಎದ್ದೇಳು. ನಿನಗೆ ಬೆಳಕು ಬಂತು, ಎದ್ದೇಳು. ಓ ರಾಭಾ ಶಾಭಾ ದಾಖಾತಬು ರೀಖಬಾಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜ್ಞಾಪಕ ಸರಿಯಾಗಿದ್ರೆ ಅಪೊಸ್ತಲರ ಕೃತ್ಯಗಳಲ್ಲಿ 12ನೇ ಅಧ್ಯಾಯದಲ್ಲಿ ಅಲ್ಲೂ ಒಬ್ಬ ಬಲಿಷ್ಠನಾಗಿ ದೇವರ ಆತ್ಮದಲ್ಲಿ ಬಲವಾಗಿ ನಡೆಸಲ್ಪಡ್ತಾ ಇರುವಂತ ಒಂದು ವ್ಯಕ್ತಿ ಸಮ್ ಟೈಮ್, ಕೆಲವು ಸಮಯ ಬಲಹೀನನಾಗಿ ಮಾರಬಾಡ್ತಾ ಇದ್ದಾನೆ. ಅವನು ಯಾರಪ್ಪ ಅಂದ್ರೆ ಪೇತ್ರ. 3ನೇ ವಾಕ್ಯ ಓದ್ರಿ. ಇದೋ ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿದನು. ಆ ಕಾಲದಲ್ಲಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ ಸೆರೆಗೆ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳನ್ನಿಟ್ಟು 4 ಗುಂಪುಗಳ ವಶಕ್ಕೆ ಕೊಟ್ಟನು. 4, 1 ಅಲ್ಲ 2 ಅಲ್ಲ 3 ಅಲ್ಲ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ, ಪೇತ್ರನು ಸೆರೆಮನೆ ಒಳಗಡೆ ಕಾವಲಲ್ಲಿದ್ದಾನೆ. ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕಿದ್ದ ದಿವಸದ ಇಂದಿನ ರಾತ್ರಿಯಲ್ಲಿ
ಪೇತ್ರನ 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. 2 ಸರಪಣೆಗಳಿಂದ ಕಟ್ಟಲ್ಪಟ್ಟವನಾಗಿ ಸಿಪಾಯಿಗಳ ಮಧ್ಯದಲ್ಲಿ ನಿದ್ದೆ ಮಾಡುತ್ತಿದ್ದನು. ಆ, ಕಾವಲುಗಾರರು ಆ, ಬಾಗಿಲ ಮುಂದೆ ನಿಂತು ಆ, ಸೆರೆಮನೆಯನ್ನು ಕಾಯುತ್ತಿದ್ದರು. ಆ, ಪಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು. ಆ. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನಿದ್ದಂತ ಕೋಣೆಯಲ್ಲಿ ರೂಮಲ್ಲಿ ಬೆಳಕು ಹೊಡಿತು. ಅದೇ ವಾಕ್ಯ ಹೇಳಿದೆ, 7 ಪ್ರಕಾಶಿಸು ನಿಮಗೆ ಬೆಳಕು ಬಂತು. ಹಲ್ಲೆಲೂಯಾ. ಬೆಳಕು ಬಂದ ಮೇಲೆ ಮತ್ತೆ ನೀನು ಅದೇ ಅವಸ್ಥೆ ಅಲ್ಲ, ಅದೇ ಜಾಗ ಅಲ್ಲ. ಅದು ಬಿಟ್ಟು ಹೊರಗಡೆ ಬರಬೇಕು, ಅದೇ ಬಿಟ್ಟು ಸಪರೇಟ್ ಆಗಬೇಕು. ಅದೇ ದೇವರ ಬೆಳಕಿನ ಕಾರ್ಯ. ಆ, ಕೋಣೆ ಒಳಗಡೆ ಬೆಳಕೊಳಿತು. ಅವನು ಪೇತ್ರನನ್ನು ಪಕ್ಕೆಯನ್ನು ತಟ್ಟಿ ಎಬ್ಬಿಸಿ, ಆ ದೂತರು ಪರಲೋಕದಿಂದ ಬಂದು ಪೇತ್ರನ ಪಕ್ಕೆಯನ್ನ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ತಟ್ಟನೆ ಅಂತೇಳು, ಇಲ್ಲಿವರೆಗೂ ನೀನು ಬಲಹೀನನಾಗಿ ಎಲ್ಲ ಕಳೆದುಕೊಳ್ಳನವನಾಗಿ ಕಟ್ಟಲ್ಪಟ್ಟವನಾಗಿ ಬಂಧಿಸಲ್ಪಟ್ಟವನಾಗಿ ಕತ್ತಲೆಯ ಕೋಣೆಯಲ್ಲಿ ಇದ್ದ ಸಾಕು. ತಟ್ಟನೆ ಎದ್ದೇಳು. ಪರಲೋಕ ಅವಕಾಶ ಕೊಡುವಾಗ ಪಟ್ಟನೆ ಎದ್ದೇಳ್ಬೇಕು. ಪರಲೋಕ ಅವಕಾಶ ಕೊಡುವಾಗ ಪಟ್ಟನೆ ಎದ್ದೇಳಲಿಕ್ಕೆ ತಯಾರಾಗ್ಬೇಕು. ಮತ್ತೊಂದು ಅವಕಾಶ ಇಲ್ಲ. ದೇವರು ಮಾತಾಡಿದಷ್ಟು ಎದ್ದೇಳಕ್ಕೆ ನೀನು ತಯಾರಾದ್ರೆ ಉನ್ನತವಾಗಿ ನಡೆಸಲಿಕ್ಕೆ ಅವನು ತಯಾರಾಗಿರ್ತಾನ. ಆಗಲೇ ಅವನ ಕೈಗಳಿಗೆ ಹಾಕಿದ ಸರಪಣಿಗಳು ಕಳಚಿ ಬಿದ್ದವು. ಅವನ ಕೈಗಳಿಗೆ ಹಾಕಲ್ಪಟ್ಟಂತ ಸರಪಣಗಳು ಕಳಚಿ ಕೆಳಗೆ ಬಿದ್ದವು. ಆ ದೂತನು ಅವನಿಗೆ ನಡು ಕಟ್ಟಿಕೊಂಡು, ನಡು ಕಟ್ಟುಕೋ. ನಡು ಬಂದು ಬಲಕ್ಕೆ ಸೂಚನೆಯಾಗಿದೆ. ನಡಕ್ಕೆ ಬಲಕ್ಕೆ ಸೂಚನೆ ಆಗಿದೆ. ಅದರಲ್ಲಿ ಕಳಚಿ ಬಿದ್ದೋಗಿದೆ. ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು, ಕೆರೆಗಳನ್ನು ಮೆಟ್ಟಿಕೋ ಅಂತ ಹೇಳುವಾಗ ಕೆರೆಗಳು ಸುವಾರ್ತೆಗೆ ಹೋಲಿಕೆ ಆಗಿದೆ. ಅವನು ಹಾಗೆ ಮಾಡಿದನು. ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು, ಕೇಳಿಸ್ಕೊಳ್ರಿ, ಬೆತ್ತಲೆ ಆಗಿ ಮಲಗಿದಾನೆ. ಬಟ್ಟೆ ಕೂಡ ಕಿತ್ತಾಕಿದ್ದಾರೆ. ಬಟ್ಟೆ ಇದ್ರೆ ತಾನೇ ಇವನು ಈಚೆ ಹೋಗೋದು, ಬಟ್ಟೆ ಇದ್ರೆ ತಾನೇ ಎದ್ದು ಈಚೆ ಕಡೆ ಓಡಿ ಹೋಗೋದು. ಬಟ್ಟೆನೆ ತೆಗೆದು ಹಾಕ್ಬಿಟ್ರೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಹೋಗ್ಲಿಕ್ಕೆ ಆಗಲ್ವಲ್ಲ, ಇಲ್ಲೇ ಇರ್ತಾನಲ್ಲ ಅಂತ ಹೇಳಿ ಶತ್ರು ಏನೆಲ್ಲ ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಎಲ್ಲ ತಾರುಮಾರಾಗಿ ಮಾರ್ಪಡ್ತಾ ಇದ್ದಾರೆ. ಸ್ವರ್ಗದ ದೇವರು ಮಾತಾಡ್ತಾ ಇದ್ದಾರೆ. ಶತ್ರುವಿನ ಮೇಲೆ ಮಾಡಿರುವಂತ ಎಲ್ಲ ಪ್ಲಾನ್ಗಳನ್ನ ಇವತ್ತು ದೇವರು ಎಲ್ಲವನ್ನ ತಾರುಮಾರು ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಎಲ್ಲ ತಾರುಮಾರಾಗಿ ಮಾರ್ಪಡಲಿ. ದೇವ್ರು ಹೇಳುವಾಗ ಎದ್ದೇಳು. ದೇವ್ರು ಕಟ್ಟಲು ಕೊಡುವಾಗ ಎದ್ದೇಳು. ದೇವರು ಹೇಳಿದನ್ನ ಮಾಡಲಿಕ್ಕೆ ತಯಾರಾಗಿ ಯೇಸುವಿನ ನಾಮದಲ್ಲಿ. ದೇವರು ದೂತನು ಹೇಳಿದ ಹಾಗೆ ಮಾಡುವುದಕ್ಕೆ ಅವನು ತಯಾರಾದ ನಿಮಿತ್ತವಾಗಿ ಜೋರಾಗದಲ್ಲೇಲೂಯಾ, ಜೋರಾಗಿ ನಿದ್ದೆ ಮಾಡೋರು. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ದೇವ್ರ ಅವಕಾಶ ಕೊಡುವಾಗ ಪಟ್ಟಂತ ತಗೊಂಡ್ಬಿಡ್ಬೇಕು. ದೇವ್ರ ಎದ್ದೇಳ್ಬಿಡು, ನಡಿ ಅಂತ ಹೇಳಿ ನಡೆದ್ಬಿಡು. ಅದ್ ನೀರಾಗ್ಲಿ, ಬೆಂಕಿ ಆಗ್ಲಿ, ಕೆಂಡ ಆಗ್ಲಿ, ಮತ್ತೊಂದಾಗ್ಲಿ, ಏನೇ ಆಗ್ಲಿ ನಡೆಸ್ಲಿಕ್ಕೆ ಅವನು ಸರ್ವಶಕ್ತನಾಗಿರ್ತಾನೆ. ಅಲ್ಲೇಲೂಯಾ. ಅದು ಬೆಂಕಿನೋ, ಅದು ನೀರು, ಅದು ಸಮುದ್ರನೋ, ಅದು ಎರಿಕೋ ಕೋಟೆನೋ, ಅದು ಎಂತದೇ ಆಗಿರ್ಲಿ, ದೇವ್ರು ನಡಿ ಅಂತ ಹೇಳಿದ್ರ ನಡೆಯಕ್ ನೀನ್ ತಯಾರಾಗ್ಬಿಡು. ಪಿಕ್ಚರ್ ಅಲ್ಲ ಅವ್ನು ನೋಡ್ಕೊಂತಾನೆ, ಬಾಕಿ ಪಿಕ್ಚರ್ ಅಲ್ಲ ಅವ್ರು ನೋಡ್ಕೊಂತಾರ. ಹಲ್ಲೆಲೂಯಾ. ಮಾಡ್ಬೇಕಾದ ಕರ್ತವ್ಯ ನಾವು ಮಾಡ್ಬಿಟ್ರೆ ನಡೆಸಬೇಕಾದ ಕರ್ತವ್ಯ ಅವನು ನಡೆಸ್ತಾನ. ನನ್ನ ಹಿಂದೆ ಬಾ ಅಂದನು. ಹಲ್ಲೆಲೂಯಾ. ದೇವ್ರ ಶಬ್ದ ಹೇಳಿದ ತಕ್ಷಣ ಕೇಳಿ ಎದ್ದೇಳಕ್ಕೆ ನೀನ್ ತಯಾರಾದ್ರೆ, ನೀನ್ ರೆಡಿ ಆದ್ರೆ ಮತ್ತೆ ಆ ಜಾಗದಲ್ಲಿ ನೀನ್ ಕಾಣಲ್ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವ್ ಎಲ್ಲಿರ್ತೀರ ಗೊತ್ತಾ? ಅಲ್ಲಿರಲ್ಲ. ಎಲ್ಲಿರ್ತೀರಾ? ಒಳಗಡೆ ಇರಲ್ಲ ನೀವು. ಒಳಗಡೆಯಿಂದ ಕರ್ತ ನಿಮ್ಮನ್ನ ಆಚೆ ಕಡೆ ಕರ್ಕೊಂಡಿರ್ತಾನ. ನೀವು ಆಚೆ ಕಡೆ ಬಂದಿರ್ತೀರ. ಆ ವಾಕ್ಯ ಹೋದ್ರಿ. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ, ನಿಜ ಅಂತ ಹೇಳಿ ಅವ್ನು ಗೊತ್ತೇ ಆಗ್ತಾ ಇಲ್ಲ, ಕಣ್ಸಂತಿದ್ದಾನೆ ಅವನು. ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಯಾಕಂದ್ರೆ ಅಂತ ಮನುಷ್ಯರು ಯಾರು ಇರಲಿಲ್ಲ ಬಿಡಿಸ್ಲಿಕ್ಕೆ ಅವನ್ನ. ಅದಕ್ಕೆ ಯಾರು ಸಭೆಯವ್ರು ಬಂದಿಲ್ಲ, ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾವ್ರೆ. ಅದಕ್ಕೆ ಇವನು ಎಣಿಸಿದ್ರೆ ನನ್ನನ್ನು ಬಿಡಿಸ್ಕೊಂಡು ಹೋಗಕ್ಕೆ ಯಾರು ಬರ್ತಾರ ಅಂತ. ಬಟ್ ಅವನು ಗೊತ್ತಿಲ್ಲ, ಅವನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕಾಗಿ ಪರಲೋಕದ ಸೈನ್ಯ ರೆಡಿ ಆಗಿದೆ ಅಂತ. ಆಮೆನ್. ಹಲ್ಲೆಲೂಯಾ. ಪರಲೋಕದ ಸೈನ್ಯ ತಯಾರಾಗಿದೆ ಅಂತ.
ಅದ್ರ ಬೆಲೆ ಅವ್ರಿಗೆ ಗೊತ್ತಿಲ್ಲ, ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರ ಪರಲೋಕದ ಸೈನ್ಯ ನಮ್ಮ ಪಕ್ಷ ಇದೆ, ಅದನ್ನ ಮರಿಬಾರ್ದು. ಹಾ, ವಾಕ್ಯ ಓದ್ರಿ. ಅವರು ಮೊದಲನೆಯ ಎರಡನೇ ಕಾವಲುಗಳನ್ನು, ಒಂದನೇ ಕಾವಲು, ಎರಡನೇ ಕಾವಲು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಮತ್ತೆ ಪಟ್ಟಣಕ್ಕೆ ಹೋಗ್ಬೇಕಾಗಿರುವಂತ ತಡೆಯಾಗಿರುವಂತ ಕಬ್ಬಿಣದ ಬಾಗಲನ್ನ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಹಲ್ಲೆಲೂಯಾ. ಇಲ್ಲಿವರೆಗೂ ನೀನು ಸಾಹಸ ಮಾಡಿ ಸಾಕು, ಇಲ್ಲಿವರೆಗೂ ನೀನು ಎಗರಾಡಿ ಜಿಗರಾಡಿ ಮಾಡಿ ಬಡ್ಕೊಂಡು ಕಿರ್ಚಾಡಿ ಮಾಡಿ ಸಾಕು, ನಿನ್ನ ಬಲದಲ್ಲಿ ನಿನ್ನ ಆಲೋಚನೆ ಮಾಡಿ ಸಾಕು. ದೇವ್ರು ಹೇಳ್ತಾರೆ ನೀನು ಎದ್ದೇಳಕ್ಕೆ ರೆಡಿ ಆದ್ರೆ ಎದ್ದು ನನ್ನ ಹಿಂಬಾಲಿಸು. ದೇವ್ರು ಹೇಳ್ತಾರೆ ನೀನ್ ಎದ್ದು ಹಿಂಬಾಲಿಸು, ಬಲ ನಿನ್ ಮೇಲೆ ಬರುತ್ತೆ. ಬೆಳಕು ಕೋಣೆ ಒಳಗಡೆ ಬಂತು ಅಂದ್ರೆ ನಿನ್ ಮೇಲೆ ಬಲ ಬಂದಂಗೇನೆ, ನಿನ್ ಮೇಲೆ ಶಕ್ತಿ ಬಂದಂಗೇನೆ, ನಿನ್ ಮೇಲೆ ಕೃಪೆ ಬಂದಂಗೇನೆ. ಬಟ್ ನೀನ್ ಮಾಡ್ಬೇಕಾದ ಕಾರ್ಯ ಏನು ಗೊತ್ತಾ? ಏನ್ ನಿನ್ ಕಳಿಸಿ ಹೋಗಿದ್ಯೋ. ಇಲ್ಲಿ ಕೂಡ ನೋಡಿ ಏನಾಗಿದೆ, ಅದ್ದುವಿಗೆ ಹೊಸ ರೇಖೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಪುಕ್ಕಗಳು, ಹೊಸ ಪುಕ್ಕಗಳು ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಇಲ್ಲಿ ಇವನಿಗೆ ಸೊಂಟಕ್ಕೆ ಇದ್ದಂತ ನಡುವನ್ನ ಬಿಚ್ಚಾಕಿದ್ದಾರೆ, ಬಟ್ಟೆಯನ್ನ ಕೆರೆಗಳನ್ನ ಇವಾಗ ಹಾಕ್ತಾರಲ್ಲ ಯಾರು? ಇಲ್ಲೇ ಇದ್ದೀರಾ? ಪ್ರಸಂಗ ಸರಿಯಾಗಿದೆಯಲ್ಲ? ಪ್ರಸಂಗ ಕರೆಕ್ಟ್ ಆಗಿದೆಯಲ್ಲ? ವಾಕ್ಯ ಕರೆಕ್ಟ್ ಆಗಿದೆಯಲ್ಲ? ಜೊತೆನಲ್ಲಿ ಇದ್ದೀರಾ? ನೀವು ಮಾತಾಡ್ರೆ ನನಗೆ ಕ್ಲಿಯರ್ ಆಗುತ್ತೆ ನೀವು ಜೀವಂತವಾಗಿದ್ದೀರಾ ಅಂತ. ಇಲ್ಲ ನಾನೇನ್ ತಿಳ್ಕೊಬೇಕು, ಹೋಗ್ಬಿಟ್ಟಿದ್ರೆ ಇದ್ರೆ ನನಗೆ ಗೊತ್ತಾಗಲ್ಲ. ಅದಕ್ಕೆ ನೀವು ಸೆಂಟ್ರಲ್ ಸ್ತೋತ್ರ ಆಮೇಲೆ ನಗ್ನಗ್ತ ಹೇಳಿದ್ರೆ ಜೀವಂತವಾಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ನೀವೇನು ಹೇಳಿದ್ರೆ ಹಿಂಗೆ ಇದ್ರೆ ನಾನೇನ್ ತಿಳ್ಕೊಳ್ಳಿ? ಹಲ್ಲೆಲೂಯಾ. ಇಲ್ಲಿ ಏನಾಗಿದೆ, ಎಲ್ಲ ಕಳಿಸಲ್ಪಟ್ಟಿದೆ. ಯಾರಿಗೆ? ಪೇತ್ರನಿಗೆ. ಕಳಿಸಲ್ಪಟ್ಟಿರೋದನ್ನ ಪುನಃ ಆ ಕೋಣೆ ಒಳಗಡೆ ಒಂದು ಬೆಳಕು ಬಂತು. ಬೆಳಕು ಬಂದ ಮೇಲೆ ಹಳೆ ಕತ್ತಲಲ್ಲಿಲ್ಲ, ಹಳೆಯ ಕ್ರಿಯೆಯಲ್ಲಿಲ್ಲ, ಹಳೆಯ ಕಾರ್ಯಲಿಲ್ಲ, ಅಲ್ಲಿ ಬೆಳಕುಂಟಾಯ್ತು. ಬೆಳಕುಂಟಾದ್ಮೇಲೆ ನೀನು ಹೇಗಿದ್ದಳ್ಬೇಕು? ಏಳು ಪ್ರಕಾಶಿಸು. ನೀನು ಬೆಳಕು ಬಂತು, ಬೆಳಕು ಬತ್ತಲೇ ಎದ್ದೇಳಲಿಕ್ಕೆ ಸಾಧ್ಯ. ಇಲ್ಲಿವರೆಗೂ ನೀನು ಕಂಡ ಎಲ್ಲ ಕತ್ತಲೆಯ ಕಾರ್ಯಗಳು ಯೇಸುವಿನ ನಾಮದಲ್ಲಿ ದೇವರ ಬೆಳಕಿನ ಮುಂದೆಗಡೆ ಮರೆಯಾಗಿ ಹೋಗಲಿ, ಮಾಯೆಯಾಗಿ ಹೋಗಲಿ. ಇಲ್ಲಿವರೆಗೂ ನೀನು ಕಂಡಿದ್ದ ಕತ್ತಲೆ ಕಾರ್ಯ, ಇದಕ್ಕೆ ಮೇಲೆ ನೀನು ಕಾಣಬೇಕಾಗಿರೋದು ಕತ್ತಲೆಯ ಕಾರ್ಯಗಳಲ್ಲ. ಇದಕ್ಕೆ ಮೇಲೆ ನೀನು ಕಾಣಬೇಕಾಗಿರೋದು ಯೇಸುವಿನ ನಾಮದಲ್ಲಿ ಬೆಳಕಿನ ಕಾರ್ಯಗಳನ್ನು ಕಾಣು. ಇದಕ್ಕೆ ಮೇಲೆ ನೀನು ಕಾಣಬೇಕಾಗಿರೋದು ಕತ್ತಲೆಯ ಕಾರ್ಯಗಳಲ್ಲ. ಇದಕ್ಕೆ ಮೇಲೆ ನೀನು ಕಾಣಬೇಕಾಗಿರೋದು ಬೆಳಕಿನಲ್ಲಿ ಆಗುವ ಕಾರ್ಯಗಳನ್ನ. ಬೆಳಕು ಅಪ್ಪ ಆಗಿದ್ದಾನೆ, ಬೆಳಕು ಪರಿಶುದ್ಧಾತ್ಮ ಆಗಿದ್ದಾನೆ, ಬೆಳಕು ದೇವರ ಶಕ್ತಿ ಆಗಿದೆ, ಬೆಳಕು ದೇವರ ಕೃಪೆ ಆಗಿದೆ. ಇದಕ್ಕೆ ಮೇಲೆ ಬೆಳಕಿನ ಕಾರ್ಯವನ್ನ ನಿನ್ನ ಕುಟುಂಬ ನೋಡುವಂತದಾಗಿರಲಿ ಯೇಸುವಿನ ನಾಮದಲ್ಲಿ. ಈಗ ಪರಲೋಕ ಅವನಿಗೆ ಮತ್ತೇನ್ ಮಾಡ್ತಾ ಇದೆ? ಹಳೇದು ಕಳ್ಚಿ ಹಾಕಿದಲ್ಲ, ಈಗ ಹೊಸದಾಗ ನಾನು ಕಟ್ತೀನಿ, ಹೊಸದಾಗಿ ನಾನು ಹೇಳ್ತೀನಿ ಕಟ್ಕೋ, ಕೆರೆಗಳು ಮೆಟ್ಕೋ. ಇದೆಲ್ಲ ಮತ್ತೆ ಹಾಕೊಂಡ ಮೇಲೆ ನೀನು ಹಿಂಗೆ ಇಲ್ಲಿರ್ಲಿಕ್ಕೆ ಸಾಧ್ಯ? ಇದು ಪಿಚ್ಚಾಗಿರೋದಕ್ಕೆ ನೀನು ಇರೋದು, ಅದು ರೆಕ್ಕೆಗಳೆಲ್ಲ ಕಿತ್ತಾಗಿರೋದಕ್ಕೆ ಅಲ್ಲೇ ಇರೋದು. ರೆಕ್ಕೆಗಳು ಬಂದ್ಮೇಲೆ ಮತ್ತೆ ಇರಕ್ಕಾಗುತ್ತ ಅಲ್ಲಿ? ಅದು ಅಲ್ಲಿ ಇರ್ಲಿಕ್ಕೆ ಆಗ್ತದ? ಅದು ಆರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೇನೆ ದೇವದೂತನು ಬಂದು ಮತ್ತೆ ಪುನಃ ಏನೆಲ್ಲ ನಷ್ಟ ಆಗಿತ್ತು, ಕೃಪೆಯ ನಷ್ಟ ಮತ್ತೆ ಹಿಂದಿರುಗಿ ಕಟ್ಟಿಕೊಡುವಾಗ ನೀನ್ ಅಲ್ಲೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆ ಕೃಪೆ ಮತ್ತೆ ಹಿಂದಿರುಗಿ ಕಟ್ಟಿಕೊಡುವಾಗ ನೀನು ಓಟವನ್ನು ಓಡ್ಲಿಕ್ಕೆ ಸಾಧ್ಯ, ಓಡುವುದಕ್ಕೆ ಸಾಧ್ಯ, ಹೊರಗೆ ಬರಲಿಕ್ಕೆ ಸಾಧ್ಯ, ಬೆಳಕು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವದೂತನು ಇವನಲ್ಲಿ ಏನೆಲ್ಲ ಕಳಚಿ ಹೋಗಿತ್ತ ಮತ್ತೆ ದೇವದೂತನು ಕಟ್ತಾ ಇದ್ದಾನೆ. ಕಟ್ಟುವಾಗ ಈಗ ದೇವದೂತ ಹೇಳ್ತಾ ಇದ್ದಾನೆ, ನೀನ್ ರೆಡಿ ಆಗಿದ್ದಿ, ಈಚೆ ಕಡೆ ಬಾ ಅಷ್ಟೇ. ಎಲ್ಲ ಕಟ್ಕೊಂಡಿದ್ಯಾ, ಎಲ್ಲ ಬಂದಿದೆ, ಎಲ್ಲ ತಯಾರಾಯ್ತು, ನಿನಗೋಸ್ಕರ ಸಭೆ ಪ್ರಾರ್ಥನೆ ಮಾಡ್ತಾ ಇದೆ. ಓ ಹಲ್ಲೆಲೂಯಾ. ನಮಗೋಸ್ಕರ ಅಪ್ಪ ತಂದೆಯ ಬಲಭಾಗದಲ್ಲಿ ಕೂತ್ಕೊಂಡು ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿನ್ನನ್ನು ಬಲಹೀನವಾಗಿ ಮಾಡುವುದಕ್ಕಾಗಿ ಅಲ್ಲ, ನಮ್ಮನ್ನ ಬಲಿಷ್ಠರನ್ನಾಗಿ ಮಾಡುವುದಕ್ಕಾಗಿ. ಓ ರಾಪ ಶಾಪ ದಾಡ
ಸೈತಾನ ಹೇಳ್ಬೋದು, ಇಲ್ಲ ಇಲ್ಲ ನಾನು ನಿನಗೆ ಬಲದಲ್ಲಿ ನಡೆಸಲಿಕ್ಕೆ ಬಿಡಲ್ಲ ಅಂತ ಹೇಳಿ. ಬಟ್ ಅಪ್ಪ ಹೇಳ್ತಾ ಇದ್ದಾನೆ, ಆಗಲ್ಲ, ಸಾಧ್ಯ, ಅದು ನಿಜಾನೇ. ಆದ್ರೆ ಇದು ಪೇತ್ರನ ಕೋಣೆಯ ಒಳಗಡೆ ಬೆಳಕು ಬಂದ ಹಾಗೆ ನೀನಿರುವ ಜಾಗದಲ್ಲಿ ಒಂದು ಬೆಳಕು, ಒಂದು ಬೆಳಕು ಪ್ರಕಟವಾಗಲಿ ಕುಟುಂಬದ ಮೇಲೆ, ಕುಟುಂಬದ ಮನೆ ಒಳಗಡೆ. ಈ ದಿನಗಳಲ್ಲಿ ಒಂದು ದೊಡ್ಡ ಬೆಳಕು ಪ್ರಕಟವಾಗಲಿ. ದೇವದೂತನು ಹೇಳ್ತಾನೆ, ನನ್ನ ಹಿಂಬಾಲಿಸು. ದೇವದೂತನು ಹಿಂಬಾಲಿಸ್ಕೊಂಡು ಹೋಗಿ, ಇವನು ಗೊತ್ತಾಗ್ತಾ ಇಲ್ಲ, ಇವನು ಈಚೆಗಡೆ ಹೋಗ್ತಾ ಇರೋದು. ನಿನಗೆ ಗೊತ್ತಾಗದೆ ಇರುವಾಗೆ ಸ್ವರ್ಗ ಈ ದಿನಗಳಲ್ಲಿ ನಿನ್ನ ತಲೆಮಾರುಗಳನ್ನ, ನಿನ್ನ ಕುಟುಂಬವನ್ನ ಸ್ವರ್ಗ ಹೊರಗಡೆ ಕರ್ಕೊಂಡು ಬರ್ಲಿಕ್ಕಾಗಿ ಅವನ್ ತೀರ್ಮಾನ ಮಾಡಿದಾನೆ. ಅವನ್ ತೀರ್ಮಾನ ಮಾಡಿದ್ದೇ ತೀರ್ಮಾನ. ಅವನ್ ಮಾಡಿ ತೀರ್ಮಾನಕ್ಕೆ ಪರಲೋಕ ಹೇಳಿದೆ, ಆಮೇನ್ ಕರ್ತನೆ ಹಾಗೇ ಆಗಲಿ. ಹಲ್ಲೆಲೂಯಾ. ಅದಕ್ಕೆ ಪರಲೋಕ ಹೇಳ್ತದೆ ಆಮೇನ್, ಆಮೇನ್. ಆಮೇನ್ ಅಂದ್ರೆ ಏನು? ಹಾಗೇ ಆಗಲಿ. ಹಲ್ಲೆಲೂಯಾ. ಈಗ ಪೇತ್ರ ಒಳಗಡೆ ಇಲ್ಲ, ಹೊರಗಡೆ ಬರ್ತಾ ಇದ್ದಾನೆ. ಪೇತ್ರ ಒಳಗಡೆ ಇಲ್ಲ, ಪೇತ್ರನಿಗೆ ಗೊತ್ತಿಲ್ಲ. ಅವನಿಗೆ ಶಾಕ್. ಎಲ್ಲಿವರೆಗೂ? ದೊಡ್ಡ ಬಾಗಿಲು, ಕಬ್ಬಣದ ಬಾಗಿಲ ಹತ್ರ ಬರೋವರೆಗೂ ಅವನು ಕನಸು ಕಾಣುತ್ತೇ ಇದ್ದಾನೆ. ಆ ದೊಡ್ಡ ಬಾಗಿಲು ಓಪನ್ ಆದ್ಮೇಲೆ ಗೊತ್ತಾಯ್ತು, ಓಹೋ ನಾನು ಕನಸಲ್ಲ, ಇದು ನಿಜ. ನಾನು ನೆನ್ಸ್ಕೊಂಡೆ ಆಗುತ್ತೇನೋ ಅಂತಲ್ಲ, ಇಲ್ಲ ಆಗ್ಬಿಟ್ಟಿದೆ. ಇದು ನಡೆಯುತ್ತೇನೋ ಅನ್ಕೊಂಡಿದೆ, ಇಲ್ಲ ನಡೆದು ಬಿಟ್ಟಿದೆ. ವಿಸ್ಮಯಗೊಳ್ಳೋ ರೀತಿಯಲ್ಲಿ, ಕನಸುಗಳನ್ನ ಕಂಡಂತೆಯೋ ಎಂಬಂತೆ ಇದ್ದೆವು ಎಂಬುದಾಗಿ ಹೇಳುವ ರೀತಿಯಲ್ಲಿ ಮುಂಬರ ದಿನಗಳಲ್ಲಿ ನಿಮ್ಮ ಕುಟುಂಬವನ್ನ ಕರ್ತ ನಡೆಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಜೋಳು ಬಿದ್ದಂತ ಕೈಗಳನ್ನ, ನಡುಗುವ ಮೊಣಕಾಲುಗಳನ್ನ ಬಲ ಎಲ್ಲಿ ಪಡಿಸೋದು ಅಂದ್ರೆ ಕರ್ತನ ಸಮ್ಮುಖದಲ್ಲಿ, ಕರ್ತನ ಮಾತುಗಳಲ್ಲಿ, ಕರ್ತನ ವಚನಗಳಲ್ಲಿ, ಕರ್ತನ ಮಹಿಮೆಯಲ್ಲಿ, ಕರ್ತನ ಬೆಳಕಿನಲ್ಲಿ. ಇದೆಲ್ಲ ನಮಗೆ ಉಂಟು. ಇವತ್ತು ನೀನು ರೆಡಿ ಆಗ್ಬೇಕು. ಇವತ್ತು ನೀನು ತಯಾರಾಗಿ ರೆಡಿ ಆಗ್ಬಿಟ್ರೆ ಕರ್ತನು ನಿನ್ನ ಉನ್ನತಿಗೆ ಕೊಂಡೋಗ್ತಾನೆ. ನಿನ್ನ ಅವಸ್ಥೆಗಳೆಲ್ಲ ಹೋಗುತ್ತೆ, ನಿನ್ನ ದುರವಸ್ಥೆಗಳೆಲ್ಲ ಹೋಗುತ್ತೆ. ಆ ದುರವಸ್ಥೆಗಳೆಲ್ಲ ಹೋಗಿ, ಬಲಹೀನತೆ ಎಲ್ಲ ಹೋಗಿ, ಒಂದು ಹೊಸ ಬಲ ಬಂದು ಒಂದು ಹೊಸದಾಗಿ ನೀನು ಆರ್ಬೇಕಾದ್ರೆ, ನಿನ್ನ ಬಲಹೀನ ಮಾಡ್ತಾ ಇರುವ, ನಿನಗೆ ಅವಮಾನಕ್ಕೆ ಒಳಪಡಿಸ್ತಾ ಇರುವ, ನಿನ್ನನ್ನು ತಪ್ಪಾದ ದಾರಿಗೆ ಆರಿಕೊಂಡು ಹೋಗುವ ಹಾಗೆ ಮಾಡ್ತಾ ಇರುವಂಥ ಕೆಲವೊಂದು ಬೇಡದೇ ಇರುವಂಥ ಬಲಹೀನವಾಗಿರುವಂಥ ನಿನ್ನ ರೆಕ್ಕೆಲಿರೋ ಬುಕ್ಕಗಳನ್ನು ಇವತ್ತು ನೀನು ತಿಳಿದುಕೊಂಡು ಅದನ್ನು ಕಿತ್ತು ಎಸರಿಕೆ ನೀನು ತಯಾರಾದರೆ, ದೇವರ ಕೃಪೆಯಿಂದ, ದೇವರ ಬೆಳಕು ನಿನ್ನ ಮೇಲೆ ಬೀಳೋದ್ರಿಂದ ಒಂದು ಹೊಸ ಚಿಗುರು ಕರ್ತನಿಂದಲೇ ನಿನ್ನಲ್ಲಿ ಹುಟ್ಟುತ್ತೆ. ಒಂದು ಹೊಸ ಚಿಗುರು ನಿನ್ನಲ್ಲಿ ಹೊಡೆಯುವಾಗ ಆ ಚಿಗುರು ಬೆಳೆದು ಬರುತ್ತೆ. ಆ ಚಿಗುರು ಬೆಳೆದು ನಿಂತಾಗ ನೀನು ಆರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ನೀನು ಆರೋದು ಮಾತ್ರ ಅಲ್ಲ, ಅಲ್ಲಿಂದ ಉನ್ನತಿಗೆ ಏರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ಇದಕ್ಕೆಲ್ಲ ತಡೆ ಒಂದುಂಟು, ಅದು ಬೇಡದೇ ಇರುವಂತ ರೆಕ್ಕೆ. ಅದು ಬೇಡದೇ ಇರುವಂತ ರೆಕ್ಕೆ. ಅದು ನೀನಾಗೆ ನೀನು ಕಿತ್ತು ಬಿಸಾಕ್ಬೇಕು. ನೀನಾಗೆ ನೀನು ತೆಗೆದು ಬಿಸಾಕಿದ್ರೆ ನಿಜವಾಗ್ಲು ಆ ಜಾಗದಲ್ಲಿ ಹೊಸ ರೆಕ್ಕೆಗಳು ಬರುತ್ತೆ. ಹೊಸ ರೆಕ್ಕೆ ಬಂದ್ಬಿಟ್ರೆ ಇವಾಗ ಎಲ್ಲರೂ ಈಗ ನೋಡ್ತಾ ಇದ್ದಾರೆ, ಕರ್ತನು ಹೇಳಿದ ನಡ್ಕೊಂಡು ಕಿತ್ತು ಬಿಸಾಕಿದ್ರೆ ಒಂದು ಹೊಸ ರೆಕ್ಕೆ ನಿನಗೆ ಬರುತ್ತಲ್ಲ. ಆ ರೆಕ್ಕೆ ಬಂದ ಮೇಲೆ ಜನಗಳನ್ನ ಈಗ ನೋಡಲ್ಲ, ಜನಗಳನ್ನ ಓಹೋ ಸೋಂಬೇರಿಗಳು. ಆಮೇಲೆ ಹೇಳೋದ್ರಲ್ಲಿ ಕೂಡ ಸೋಂಬೇರಿನೇ. ಅಲ್ಲೇಲೂಯಾ, ಅಲ್ಲೇಲೂಯಾ. ಜನಗಳು ಇವತ್ತು ಈಗ ಈ ಕ್ಷಣ ನಿಮ್ಮನ್ನ ಈಗ ನೋಡ್ತಾ ಇರ್ಬೋದು, ಬಟ್ ಆ ರೆಕ್ಕೆಗಳು ಬರುವಾಗ ನಿಮ್ಮನ್ನು ಈಗ ನೋಡಲ್ಲ. ನಿಮ್ಮ ನೋಡುವಾಗ ತಲೆ ಎತ್ತಿ ನೋಡ್ತಾರ. ಓಹ್, ತಲೆ ಎತ್ತಿ ನೋಡ್ತಾರ.
ಈಗ ನಿನ್ನ ಅವಸ್ಥೆ ಕೆಳಗಲ್ಲ, ನಿನ್ನ ಅವಸ್ಥೆ ಮೇಲೆ 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 ಕರ್ತನು ಉಂಟು ಮಾಡಿದ್ದಾನೆ ಎಂಬುದಾಗಿ ಹೇಳಿ ಎಲ್ಲರೂ ಸಾಕ್ಷಿ ಹೇಳುವ ರೀತಿಯ ಹಾಗೆ ಕರ್ತನು ನಡೆಸೋನಾಗಿರ್ತಾನೆ. ಇದೇ ಈ ಕುಟುಂಬಕ್ಕೆ ಸೇರಿ ಬಂದಿರೋ ಜನಗಳಿಗೆ ಆಲೋಚನೆ. ಕರ್ತನು ನಿಮ್ಮನ್ನ ಕಂಡಿರೋದು ಇರುವ ಜಾಗದಲ್ಲಿರೋದಕ್ಕಲ್ಲ, ಆರಿ ಏರುವುದಕ್ಕಾಗಿ. ಒಂದು ಹೊಸ ರೆಕ್ಕೆ ಬರ್ಬೇಕಾ? ಹಳೆದ ಕಿತ್ತು ಬಿಸಾಕಿ, ಬೇಡದ ಕಿತ್ತು ಬಿಸಾಕಿ, ನಿಮ್ಮನ್ನು ಬಲಹೀನ ಪಡಿಸ್ತಾರೆ ಎತ್ತು ಬಿಸಾಕ್ರಿ, ನಿಮ್ಮನ್ನು ದುಃಖ ಪಡಿಸ್ತಾರೆ ತೆಗೆದು ಬಿಸಾಕ್ರಿ, ನಿಮ್ಮನ್ನ ಕಣ್ಣು ನೀರು ಹಾಕ್ಸ್ತಾರ ತೆಗೆದು ಬಿಸಾಕ್ರಿ, ನಿನ್ನ ಅವಸ್ಥೆನ ಈ ರೀತಿ ಉಂಟು ಮಾಡೋದನ್ನು ತೆಗೆದು ಬಿಸಾಕ್ರಿ. ತಯಾರಾಗು, ದೇವರ ಬಲ ನಿನ್ನ ಮೇಲೆ ಬರ್ತದೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಸೈನ್ಯಗಳ ಒಡೆಯನೇ, ಆಲೋಚನೆಗಳನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಪೇತ್ರನನ್ನು ತಟ್ಟಿ ಎಬ್ಬಿಸಿದ ಹಾಗೆ, ಏನೆಲ್ಲ ಕಳ್ಕೊಂಡಿದ್ದ ಮತ್ತೆ ಹೊಸದಾಗಿ ದೇವರನ್ನು ಕಟ್ಟಿ ಎಬ್ಬಿಸಿದ ಹಾಗೆ ಇವರ ಜೀವಿತಗಳಲ್ಲಿರುವಂತಹ ಹಳೆಯ ರೆಕ್ಕೆಗಳು, ಬೇಡದಿರುವ ರೆಕ್ಕೆಗಳು, ಬೇಡದಿರುವಂಥ ಪುಕ್ಕಗಳನ್ನು ತೆಗೆದು ಬಿಸಾಕ್ರಿ, ಕಿತ್ತು ಬಿಸಾಕ್ರಿ. ಒಂದು ಹೊಸ ರೆಕ್ಕೆ ಚಿಗುರು ಇವರ ಜೀವಿತದಲ್ಲಿ ಒಟ್ಟಿಲಿ. ಆರೋನನ ಕೋಲಿಗೆ ಹೊಸ ಚಿಗುರು ಹೊಡೆದ ಹಾಗೆ ಇವರುಗಳ ರೆಕ್ಕೆಗಳಿಗೆ, ಪುಕ್ಕಗಳಿಗೆ ಒಂದು ಹೊಸ ಚಿಗುರು ಹೊರಟು ಬರಲಿ. ಇವ ದೇಶವೇ ನಾಮದಲ್ಲಿ ಹೊರಟು ಬರಲಿ, ಶುಭವಾಗಲಿ. ಆರ್ಲಿ ಮಕ್ಕಳ ಮೇಲಕ್ಕೆ ಶತ್ರುವಿನ ತಡೆಯೆಲ್ಲ ಒಡೆಯಲ್ಪಡಲಿ, ಅವನ ವಂಚನೆಯ ಬಲೆಯಿಂದ ತಪ್ಪಿಸಲ್ಪಡಲಿ, ಉನ್ನತವಾಗಿ ಆರುವಂತವರಾಗಿ ಮಾರ್ಪಡಲಿ. ನಡೆಸಿದಕ್ಕೆ ಸ್ತೋತ್ರ, ಮಹಿಮೆ ನಿಮಗೆ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಹೊಂದಿಕೊಂಡ್ಬಿಟ್ಟಿದ್ದೇವೆ ಜೀವವುಳ್ಳ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕುಟುಂಬವಾಗಿ